ಜೊಯ್ಡಾದಲ್ಲಿರುವಂತಹ ರವಿ ಬೆಳಗೆರೆಯವರ ಒಂದು ಬಂಗಲೆ ಇದು ಸೇಲ್ಗಿದೆ ಅಂತ ಹೇಳಿದ ತಕ್ಷಣ ವಾವ್, ಈ ಮನೆಯನ್ನ ನಾನು ನೋಡ್ಲೇಬೇಕು ಅಂತ ಅನ್ನಿಸ್ತು. ಈ ಮನೆ ರವಿ ಬೆಳಗೆರೆಯವರದಾಗುವ ಮುಂಚೆ ಯಾರದ್ದಾಗಿತ್ತು? ಇದು ನಿಮಗೆ ನೋಡೋದಕ್ಕೆ ಹೊರಗಡೆ ಸಿಂಪಲ್ ಆಗಿ ಕಾಣಿಸ್ಬೋದು, ಆದರೆ ಒಳಗಡೆ ಇರುವಂತಹ ಕೆಲವೊಂದು ಐಟಮ್ಗಳನ್ನ ನೋಡಿದ್ರೆ, ಆಂಟಿಕ್ ಪೀಸ್ಗಳನ್ನ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಒಂದೊಂದು ಮೆಟೀರಿಯಲ್ ಕೂಡ ಇಲ್ಲಿರುವಂತದ್ದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ರವಿ ಬೆಳಗೆರೆಯವರು ಉಳ್ಕೊಂಡು ಇದಾಗಿರುವಂತ ಮನೆ. ಅದಕ್ಕಿಂತ ಮೊದಲು ಇದು ಮನೋಹರ್ ಮಾಳಗಾಂವ್ಕರ್ ಮನೆ ಆಗಿತ್ತು. ಇದು ಅದಕ್ಕಿಂತ ಮುಂಚೆ ಮನೋಹರ್ ಮಾಳಗಾಂವ್ಕರ್ ಅವರು ಮಿಲಿಟರಿ ಕರ್ನಲ್ ಆಗಿ ರಿಟೈರ್ಡ್ ಆದವರು. 2ನೇ ಮಹಾಯುದ್ಧದಲ್ಲಿ ಭಾಗವಹಿಸಂತವ್ರು. ವಾಸ್ತು ಪ್ರಕಾರ ಇದೆ, ಬ್ರಿಟಿಷ್ ಮತ್ತು ಫ್ರೆಂಚ್ ಶೈಲಿಯಲ್ಲಿ ಇಡೀ ಮನೆಯನ್ನ ಕಟ್ಟಿದ್ದಾರೆ. ಈ ಮನೆಯನ್ನ ನೀವು ಸುಮ್ಮನೆ ನೋಡ್ತಾ ಹೋದ್ರೆ ಒಂದು ಅರ್ಧ ಗಂಟೆ ಬೇಕು. ಒಂದು ಬೆಳಗೆರೆ ತೀರ್ಕೊಂಡ್ಮೇಲೆ ಇಲ್ಲಿ ಬರೋದು ಹೋಗೋದು ಅವ್ರ ಫ್ಯಾಮಿಲಿಯಿಂದ ಆಗ್ತಾ ಇಲ್ಲ, ದೂರ ಆಗುತ್ತೆ, ಬಂದು ಮೇಂಟೆನೆನ್ಸ್ ಮಾಡೋಕೆ ಇರ್ತದೆ. ಸುಮಾರು 4 ಬೆಡ್ರೂಮ್ಗಳು, ಮಾಸ್ಟರ್ ಬೆಡ್ರೂಮ್ಗಳಿದಾವೆ, ದೊಡ್ಡ ಡೈನಿಂಗ್ ಇದೆ, ದೊಡ್ಡ ಹಾಲ್ ಇದೆ, ವರಾಂಡ ಇದೆ, ಲೈಬ್ರರಿ ಇದೆ. ಏನಿಲ್ಲ ಹೇಳಿ ಈ ಮನೇಲಿ. ಇದು ಒಂದು ಬೆಡ್ರೂಮ್. ಸಾಮಾನ್ಯವಾಗಿ ಗೆಸ್ಟ್ ಗಳಿಗೋ ಅಥವಾ ಯಾರಿಗೋ ನೀವು ಬಳಸ್ಕೋಬಹುದು. ಹಿಂದೆ ಮಾಳಗಾಂವ್ಕರ್ ಮಗಳಿಗೆ ಅಂತಾನೆ ಮೀಸಲಿರುವಂತ ಇದು ರೂಮ್ ಆಗಿತ್ತು. ಆ ಕಾಲದಲ್ಲೇ ಕಟ್ಟಿರುವಂತ. ಸರ್ 50 ವರ್ಷ ಸರಿಸುಮಾರು ಆಗ್ತಾ ಇದ್ರು, ಇವತ್ತಿಗೂ ಹೊಸ್ತು ತರ ಇದು ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ಹಾಕಿರುವಂತ ವುಡ್ ಇರ್ಬೋದು, ಕನ್ನಡಿ ಇರ್ಬೋದು, ಸುತ್ತಲೂ ಬರುವಂತಹ ಬೆಳಕಿರ್ಬೋದು. ಬೆಳಕು ಯಾವುದೇ ಲೈಟ್ ಇಲ್ಲ ಇಲ್ಲ. ಇವತ್ತು ಇದನ್ನೆಲ್ಲ ನಾವು ತಗೋಬೇಕು ಅಂತ ಸಿಗೋದು ಇಲ್ಲ, ಸಿಕ್ಕಿದ್ರು ಇದಕ್ಕೆ ವ್ಯಾಲ್ಯೂ ಕಟ್ಟೋಕ್ ಆಗಲ್ಲ. ಯಾಕಂದ್ರೆ ನಾನು ಅವ್ರನ್ನ ಅಣ್ಣ ಅಂತಾನೆ ಕರಿತಾ ಇದ್ದೆ. ನನ್ನನ್ನ ಬಹಳ ಪ್ರೀತಿ ಮಾಡ್ತಾ ಇದ್ರು. ಮತ್ತೆ ಈ ಮನೆಯಲ್ಲಿ ನಾನು ಅವರು ಕಳೆದಷ್ಟು ಯಾರು ಕಳೆದಿಲ್ಲ. ಈಗ ಸದ್ಯ 5 ಜನ ಕೆಲಸ ಮಾಡ್ತಾ ಇದ್ದಾರೆ. 5 ಜನ ಕೆಲಸಗಾರ. ಇಲ್ಲಿ ಯಾರು ಇರ್ಲಿ ಇಲ್ಲದೆ ಹೋಗ್ಲಿ, ಅವ್ರ ಕೆಲಸವನ್ನ ಮಾಡ್ತಾರೆ. ಆ ಪಾಡಿಗೆ ಅದು ಮನೆ ಕೆಲಸಗಳು ನಡೀತಾ ಇರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಏನ್ ಬೇಕಲ್ಲ ಎಲ್ಲದೂ ಇದೆ. ಇದು ನೋಡಿ, ಈ ಸಾಗವಾನಿ ವುಡನ್ ನಿಂದ ಮಾಡಿರುವಂತ ಫ್ಲೋರಿಂಗ್. ಇದೆಲ್ಲ ನಿಮ್ಗೆ ಬ್ರಿಟಿಷ್ ಕಾಲದಲ್ಲಿ ಸಿಗುವಂತದ್ದು. ಈ ಕಾಲದಲ್ಲಿ ಯಾರು ಮಾಡೋದಿಲ್ಲ. ಇಷ್ಟು ಕಟ್ಟಿಗೆ ಎಲ್ಲಿಂದ ತರಬೇಕು ಇರುವಂತದ್ದು. ಇಡೀ ಹಾಲ್ ನೋಡಿ, ಪ್ರತಿಯೊಂದು ಹಾಗೆ ಎಲ್ಲವೂ ಕೂಡ 2 ಇದೆ ಸರ್. ಈ ಲೈಟ್ ನೋಡಿ 2 ಇದೆ, ಆ ಗಾಜಿನಿದ್ ನೋಡಿ 2 ಇದೆ, ಈ ಲೈಟ್ ನೋಡಿ 2 ಇದೆ, ಈ ತರದ ಲೈಟ್ ಅಲ್ಲೊಂದು ಬಾಕ್ಸ್ ನೋಡಿ, ಚೇರ್ ನೋಡಿ. ನಾನು ನನ್ನ ಕಾಡು ಮನೆಯಲ್ಲಿ ಈ ತರ ಒಂದೇ ನಾನು ಮಾಡ್ಸೋಣ ಅಂತ ಒಂದು 3-4 ಗಾರೆ ಅವ್ರನ್ನ ಗೌಂಡಿಗಳನ್ನ ಕರ್ಕೊಂಡ್ ಬಂದೆ. ಸರ್ ಇದಾಗಲ್ಲ ಸರ್, ನೀವು ಹೊಗೆ ಹೆಚ್ಚು ಕಮ್ಮಿ ಆದ್ರೂ ಅಡ್ಡಿಲ್ಲ ಅಂದ್ರೆ ಮಾಡ್ಕೊಡ್ತೀನಿ ಅಂತಂದ್ರು. ಅಂದ್ರೆ ಈಗಿನವ್ರಿಗೆ ಅದು ಗೊತ್ತೇ ಇಲ್ಲ. ಕಷ್ಟ ಸುಖ ಹೇಳ್ಕೊತ ಕೂರೋದ್ರಲ್ಲಿ ಫ್ಯಾಮಿಲಿ ಜೊತೆನೋ ಸ್ನೇಹಿತರ ಜೊತೆನೋ ಅಥವಾ ಸುಮ್ಮನೆ ಏಕಾಂತದಲ್ಲೂ ಇರಕ್ಕೆ ಮಾಡ್ಸೋ ಜಾಗ. ಈ ಮನೆಯನ್ನ ತಗೊಂಡವರಿಗೆ ಒಂದು ಎಕ್ಸ್ಟ್ರಾ ಬಿಸಿನೆಸ್ ಸೋರ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ನಾಳೆನೆ ಬಿಸ್ನೆಸ್ ಓಪನ್ ಮಾಡ್ಬೋದು ಅಲ್ವಾ? ಏನ್ ಮಾಡ್ಬೋದು ಎತ್ತ ಅಂತ ಒಂದು ಇಲ್ಲಿಂದಾನೇ ಹೇಳ್ಬಿಡಿ ಸರ್, ಅದನ್ನೆಲ್ಲ ತೋರಿಸ್ಬಿಡೋಣ. ಖಂಡಿತ. ಇದ್ರ ಎದುರಿಗೆ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಬೆಳಗೆರೆ ಅವರು ಒಂದು ರೆಸಾರ್ಟ್ ಕಾನ್ಸೆಪ್ಟ್ ಅಲ್ಲಿ ಒಂದು 20 ಬೆಡ್ರೂಮು, ಒಂದು ದೊಡ್ಡ ಡೈನಿಂಗು, ಕಿಚನ್, ಆಮೇಲೆ ರಿಸೆಪ್ಷನ್, ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸ್ ಜಾಗ, ಪ್ರತಿಯೊಂದು ಎಲ್ಲದೂ ರೆಡಿ ಇದೆ. ಇನ್ನೊಂದು 10% ಕೆಲಸಗಳಂದ್ರೆ ಲಾಸ್ಟ್ ಟಚ್ ಅಪ್ ಅಂತೀವಲ್ಲ ನಾವು, ಆತರ ಮಾಡುವಂತ ಕೆಲಸ ಬಿಟ್ರೆ ಇನ್ನು ಉಳಿದಂತೆ ಎಲ್ಲದೂ ರೆಡಿ ಇರುವಂತದ್ದು. ಎಲ್ಲದೂ ರೆಡಿ ಇದೆ, ನಾವೆಲ್ಲವನ್ನು ಕೂಡ ತೋರಿಸ್ತಿದೀವಿ. ಯಾರಿಗೆ ಏನೂ ಡೌಟ್ ಬೇಡ. 6.25 ಎಕರೆ ಜಾಗ, ಮತ್ತೆ ಇದು ಎನ್ಎ ಲ್ಯಾಂಡ್. ಮತ್ತೆ ನಿಮ್ಗೆ ಗೊತ್ತು, ಜೊಯ್ಡಾ ದಾಂಡೇಲಿ ಈಗ ಟೂರಿಸಂ ಹೆಸರಾದಂತ ಜಾಗ. ಸಿಕ್ಕಾಪಟ್ಟೆ ಬಿಸಿ ಇದೆ ಸರ್. ದೊಡ್ಡ ಜಾತ್ರೆ. ಜೊಯ್ಡಾ ಇರ್ಬೋದು, ದಾಂಡೇಲಿ ಇರ್ಬೋದು, ಸಿಕ್ಕಾಪಟ್ಟೆ ಬಿಸಿ. ಜೊಯ್ಡಾ ಅನ್ನೋದು ನಮ್ಗೆಲ್ಲ ಗೊತ್ತಾಗಿದ್ದೆ ರವಿ ಬೆಳಗೆರೆ ಅವರಿಂದ. ಈ ನಿಸರ್ಗದ ಮಧ್ಯೆ ಎಲ್ಲಿ ಸಿಗುತ್ತೆ ರೀ ಇಷ್ಟು ದೊಡ್ಡ ಜಾಗ? 6 ಎಕರೆ 6.25 ಎಕರೆ ಎನ್ಎ ಲ್ಯಾಂಡ್ ಅಲ್ವಾ? ಸುಮ್ನೆ ಯೋಚನೆ ಮಾಡಿ. ಅಲ್ಲ, ನೀವ್ಯಾಕೆ ತಗೋಬಾರ್ದು ಅಂತ. ಒಂದು, ಯಾರು ತಗೊಳಕ್ಕೆ ಅರ್ಹತೆ ಇದೆಯೋ ಅಂತ ವ್ಯಕ್ತಿಗಳನ್ನ ಮಾತ್ರ ನಾವು ಇಲ್ಲಿ ಒಳಗಡೆ ಬಿಟ್ಕೊಂಡು ಈ ಮನೆಯನ್ನ ತೋರಿಸುವಂಥದ್ದು. ಸುಮ್ನೆ ಇಲ್ಲಿ ಈ ಮಾಳಗಾಂವ್ಕರ್ ಕಾಲದಿಂದನೂ ಯಾರನ್ನು ಬಿಟ್ಟಿಲ್ಲ, ಬೆಳಗೆರೆಯವ್ರನ್ನೇ ಬಿಟ್ಟಿಲ್ಲಾಗಿತ್ತು ಮಾಳಗಾಂವ್ಕರ್ ಅವರು. ಅಂತ ಜಾಗ ಇದು. ಬೆಳಗೆರೆಯವರು ಇರ್ಬೋದು, ಎಲ್ಲರೂ ಕೂತು ಊಟ ಮಾಡಿರುವಂತ ಡೈನಿಂಗ್ ಟೇಬಲ್ ಇದು. ಇವತ್ತು ನನ್ನ ಭಾಗ್ಯ ನಿಮಗೂ ಒಂದು ಊಟ ಹಾಕಕ್ಕೆ ಇಲ್ಲಿ ಅವಕಾಶ ಸಿಕ್ತು. ಇದು ಅಡುಗೆ ಮನೆ. ಹೌದು, ಇದು ಆವಾಗಿನ ಕಾಲದಲ್ಲೇ ತುಂಬಾ ಚೆನ್ನಾಗಿ ಒಂದು ಗಾಳಿ ಬೆಳಕಿನ ಉದ್ದೇಶದಿಂದ ಕಟ್ಟಿರುವಂತಹ ಜಾಗ ಇದು. ಎಷ್ಟು ಚೆನ್ನಾಗಿದೆ ಸರ್ ಅಲ್ವಾ? 50 ಕಿಲೋಮೀಟರ್ ಬೆಳಗಾವಿ ಏರ್ಪೋರ್ಟ್ ಬರುವಂತದ್ದು. ಒಂದು ಲೋಂಡಾ ರೈಲ್ವೆ ಜಂಕ್ಷನ್ ಬರೀ 20 ಕಿಲೋಮೀಟರ್ ಸಿಗುತ್ತೆ. ಅಷ್ಟು ಹತ್ರ ಇದೆಯಾ? ಇಲ್ಲಿಂದ ನ್ಯಾಷನಲ್ ಹೈವೇ, ಗೋವಾ ನ್ಯಾಷನಲ್ ಹೈವೇ ಏನಿದೆಯಲ್ಲ, NH4 ಇರ್ಬೇಕು ಅದು. ಅದು ಬರೀ ಇಲ್ಲಿಂದ 6 ಕಿಲೋಮೀಟರ್ ಇದೆ. ಎಲ್ಲಾ ದೃಷ್ಟಿಯಿಂದ ಅನ್ಕೋ. ಅದನ್ನೆಲ್ಲ ನೋಡಿ ರವಿ ಬೆಳಗೆರೆ ಅವರು ಕೊನೆ ಕಾಲದಲ್ಲಿ ತಾನು ಇಲ್ಲೇ ಇರ್ಬೇಕು ಅಂತ ತಗೊಂಡಿದ್ದಾಗಿತ್ತು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಜೊಯ್ಡಾದಲ್ಲಿ ಒಂದು ಪ್ಲೇಸನ್ನು ವಿಸಿಟ್ ಮಾಡಬೇಕು ಅಂತ ಬಂದಿದ್ದೆ. ಆ ಮಾರ್ಗ ಮಧ್ಯದಲ್ಲಿ ಪಾಸ್ ಆಗ್ತಿರ್ಬೇಕಾದ್ರೆ ಒಬ್ಬರು ವ್ಯಕ್ತಿ ಹೇಳಿದ್ರು, ನನ್ನ ಹಿಂದೆ ಒಂದು ಬಂಗಲೆ ಇದೆ ನೋಡಿ, ಈ ಬಂಗಲೆ ಸೇಲ್ಗಿದೆ ಅಂತ ಹೇಳಿದ್ರು. ಈ ಬಂಗಲೆ ರವಿ ಬೆಳಗೆರೆಯವರ ಬಂಗಲೆ, ಜೊಯ್ಡಾದಲ್ಲಿರುವಂತಹ ರವಿ ಬೆಳಗೆರೆಯವರ ಒಂದು ಬಂಗಲೆ ಇದು ಸೇಲ್ಗಿದೆ ಅಂತ ಹೇಳಿದ ತಕ್ಷಣ ವಾವ್, ಈ ಮನೆಯನ್ನು ನಾನು ನೋಡಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ಸೊ ಈ ಮನೆ ಸೇಲ್ಗಿರೋದು ನಿಜಾನ? ಈ ಮನೆಯ ವಿಶೇಷತೆ ಏನು? ಈ ಮನೆ ರವಿ ಬೆಳಗೆರೆಯವರದಾಗುವ ಮುಂಚೆ ಯಾರದ್ದಾಗಿತ್ತು? ಇದು ನಿಮಗೆ ನೋಡೋದಕ್ಕೆ ಹೊರಗಡೆ ಸಿಂಪಲ್ ಆಗಿ ಕಾಣಿಸ್ಬೋದು, ಆದರೆ ಒಳಗಡೆ ಇರುವಂತಹ ಕೆಲವೊಂದು ಐಟಮ್ಗಳನ್ನು ನೋಡಿದ್ರೆ, ಆ್ಯಂಟಿಕ್ ಪೀಸ್ಗಳನ್ನು ನೋಡಿದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ನಾನು ಹೇಳೋದು, ಯಾರ್ಯಾರೋ ಬಂದು ಪರ್ಚೇಸ್ ಮಾಡೋದಕ್ಕಿಂತ ನಮ್ಮ ವೀಕ್ಷಕರಿಗೆ ಒಂದು ಸುವರ್ಣಾವಕಾಶ ಕೊಟ್ಟರೆ ಚೆನ್ನಾಗಿರುತ್ತಲ್ವಾ ಅಂಥೇಳಿ ಈ ಮನೆಯನ್ನು ಸದ್ಯಕ್ಕೆ ನೋಡ್ಕೊತಾ ಇರುವಂತಹ ಕಾಡು ಮನೆಯ ನರಸಿಂಹ ಭಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಒಳಗಡೆ ಇದ್ದಾರೆ. ಈಗ ನಾನು ಅವರನ್ನೇ ಮಾತಾಡಿಸ್ಬಿಟ್ಟು ಈ ಮನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ರವಿ ಬೆಳಗೆರೆಯವರು ಇಲ್ಲಿಯ ಕೆಲವೊಂದು ಪುಸ್ತಕಗಳನ್ನು ಬರೆದಿದ್ದಾರೆ. ರವಿ ಬೆಳಗೆರೆಯವರ ಈ ಮನೆ ಈಗ ಸದ್ಯಕ್ಕೆ ಯಾಕೆ ಮಾರಾಟಕ್ಕಿದೆ ಎಲ್ಲವನ್ನ ತಿಳ್ಕೊಬರೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಹಾಯ್ ಸರ್, ಹೇಗಿದ್ರಿ? ಚೆನ್ನಾಗಿ. ಎಸ್, ಜೊಯ್ಡಾಗೆ ನಾನು ಹೊಸಬ ಏನಲ್ಲ, ಈ ಹಿಂದೆನೂ ಬಂದಿದ್ದೆ. ಆದರೆ ಸದ್ಯಕ್ಕೆ ನನಗೆ ಗೊತ್ತಾಗಿದ್ದು ಈ ಮನೆ ಸೇಲ್ಗಿದೆ ಅಂತ. ಅದರಲ್ಲೂ ರವಿ ಬೆಳಗೆರೆಯವರ ಮನೆ ಸೇಲ್ಗಿದೆ ಅಂತ ಹೇಳಿದಾಗ ನನಗೆ ಒಂಥರ ವೈಬ್ರೇಷನ್ ಆಗಿಬಿಡ್ತು. ರವಿ ಬೆಳಗೆರೆಯವರ ಮನೆ ಯಾಕೆ ಸೇಲ್ ಮಾಡ್ತಿದ್ದಾರೆ, ಏನು ಇರಬಹುದು ಅನ್ನೋದು ಗೊತ್ತಾಯಿತು. ಮತ್ತೆ ಇದು ಸಣ್ಣ ಪುಟ್ಟ ಬಂಗಲೆ ಅಲ್ಲ, ಇದು ಸಣ್ಣ ಪುಟ್ಟ ಬಂಗಲೆ ಅಲ್ಲ. ಯಾಕಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೋಡಿ, ಒಂದೊಂದು ಮೆಟೀರಿಯಲ್ ಕೂಡ ಇಲ್ಲಿರುವಂಥದ್ದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ರವಿ ಬೆಳಗೆರೆಯವರ ಮನೆ ಆಗೋದಕ್ಕಿಂತ ಮುಂಚೆ ಯಾರ್ದಾಗಿತ್ತು ಸರ್? ಈ ಮನೆಯನ್ನು ಯಾಕಾಗಿ ಈಗ ಸದ್ಯಕ್ಕೆ ಸೇಲ್ಗಿಟ್ಟಿದ್ದಾರೆ? ನಮಸ್ಕಾರ. ನಮಸ್ತೆ ಸರ್. ನಿಮ್ಗೆ ಜೊಯ್ಡಾದ ಋಣ ತುಂಬಾ ಇದೆ, ಬಿಡೋದಿಲ್ಲ ಜೊಯ್ಡಾ. ನಿಜ ಸರ್, ನಿಜ. ಮೊದಲನೇದಾಗಿ ನೋಡಿ, ನಾನು ಸುಮ್ಮನೆ ಹೋಗ್ತಿರೋ ಯಾರೋ ಹೇಳಿದ್ರು ಅಂತ ಕೇಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅಲ್ಲ, ನಾನೇನು ತಿಳ್ಕೊಂಡೆ, ಓಕೆ, ನಮ್ಮ ಹೆಗ್ಗದ್ದೇವ್ರೆ ಇದನ್ನ ಖರೀದಿ ಮಾಡಕ್ ಬಂದ್ರೇನೋ ಅಂತ ಒಂದು ಖುಷಿ ಆಯ್ತು. ಯಾಕಂದ್ರೆ ನಿಮ್ ಕೈಲಿದ್ರೆ ನಮಗೂ ಒಳ್ಳೇದಲ್ವ. ಆತರ ಒಂದು ಪ್ರಾರಂಭದಲ್ಲೇ ಹೇಳ್ಬಿಡೋಣ ಸರ್. ಯಾಕಂದ್ರೆ ಈ ವಿಡಿಯೋನ ನೋಡ್ಕೊಂಡವರು ನಾನು ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಸೊ ನಿಮಗೆ ಕಾಲ್ ಮಾಡಬಹುದು. ಆದ್ರೆ ಯಾರು ಈ ಮನೆಯನ್ನ ಖರೀದಿ ಮಾಡಬಹುದು ಅನ್ನೋದನ್ನ, ಅರ್ಹತೆ ಮತ್ತೆ ಕೆಪಾಸಿಟಿ, ಎಸ್ ಅದನ್ನ ಪ್ರಾರಂಭದಲ್ಲೇ ಹೇಳ್ಬಿಡಿ ಸರ್. ನಾನು ಹೇಳೋದು ಒಂದು, ಖಂಡಿತ ಇದು ಮಾರಾಟಕ್ಕಿದೆ. ಓಕೆ, ಯಾಕಂದ್ರೆ ರವಿ ಬೆಳಗೆರೆ ಅವರು ಉಳ್ಕೊಂಡು ಇದಾಗಿರುವಂತ ಮನೆ. ಅದಕ್ಕಿಂತ ಮೊದಲು ಇದು ಮನೋಹರ್ ಮಾಳಗಾಂವ್ಕರ್ ಮನೆ ಆಗಿತ್ತು. ಇದು ಅದಕ್ಕಿಂತ ಮುಂಚೆ ಮನೋಹರ್ ಮಾಳಗಾಂವ್ಕರ್ ಅವರು ಮಿಲಿಟರಿ ಕರ್ನಲ್ ಆಗಿ ರಿಟೈರ್ಡ್ ಆದವರು. ಓಕೆ, ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸುವಂತವ್ರು. ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಿರುವಂತಹ ಮೇರು ವ್ಯಕ್ತಿ, ಮಹಾನ್ ಮೇರು ವ್ಯಕ್ತಿ. ಅವರು ಈ ಜೊಯ್ಡಾದಲ್ಲೇ ಉಳ್ಕೊಂಡಿರುವಂತ. ಅವರು ಈ ಮನೆಯನ್ನ ಕಟ್ಸಿರುವಂತದ್ದು. ಅವರು ಅವ್ರ ಹೆಂಡತಿ ಕೂಡಿ ಈ ಮನೆಯನ್ನ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ವಾಸ್ತು ಪ್ರಕಾರ ಇದೆ. ಬ್ರಿಟಿಷ್ ಮತ್ತು ಫ್ರೆಂಚ್ ಶೈಲಿಯಲ್ಲಿ ಇಡೀ ಮನೆಯನ್ನ ಕಟ್ಟಿದ್ದಾರೆ. ಈ ಮನೆಯನ್ನ ನೀವು ಸುಮ್ಮನೆ ನೋಡ್ತಾ ಹೋದ್ರೆ ಒಂದು ಅರ್ಧ ಗಂಟೆ ಬೇಕು. ಒಂದು ದೊಡ್ಡ ಮನೆ, ಒಂದು ಅರ್ಧ ಎಕರೆ ಜಾಗದಲ್ಲಿ ಈ ಮನೆ ಇದೆ. ನನಗೂ ಈಗ ಕೆಲವೊಂದು ಭಾಗಗಳನ್ನು ತೋರಿಸಿ, ಜೊತೆಗೆ ಎಷ್ಟು ಎಕರೆ ಜಾಗ ಇದೆ? ಇದು ಟೋಟಲ್ 6.25 ಎಕರೆ ಜಾಗ. 6.25 ಎಕರೆ ಜಾಗದಲ್ಲಿ ಇರುವಂತದ್ದು. ನೀವು ಪ್ರಾರಂಭದಲ್ಲಿ ಒಂದು ಕೇಳಿದ್ರಿ, ಈ ಮನೆಯನ್ನ ಯಾಕೆ ಮಾರ್ತಾ ಇದ್ದೀರಿ? ಹೌದು, ಒಂದು ಬೆಳಗೆರೆ ತೀರ್ಕೊಂಡ್ಮೇಲೆ ಇಲ್ಲಿ ಬರೋದು ಹೋಗೋದು ಅವ್ರ ಫ್ಯಾಮಿಲಿಯಿಂದ ಆಗ್ತಾ ಇಲ್ಲ, ದೂರ ಆಗುತ್ತೆ. ಬಂದು ಮೇಂಟೆನೆನ್ಸ್ ಮಾಡೋಕೆ ಇರ್ತದೆ. ಕರ್ಣನಿಗೆ ಈ ಮನೆ ಮೇಲೆ ಬಹಳ ಪ್ರೀತಿ ಇದೆ, ಆಸಕ್ತಿ ಕೂಡ ಇದೆ. ಈ ಜಾಗದ ಮೇಲೆ ಅವನು ಆಗಾಗ ಬಂದು ಉಳ್ಕೊಂಡು ಹೋಗ್ತಾನೆ, ಬೆಳಗೆರೆ ಅವ್ರ ಮಗ. ಆದ್ರೆ ಅಲ್ಲಿಂದ ನಿರ್ವಹಣೆ ಮಾಡೋದು, ಈ ಸ್ಟಾಫ್ ಗಳನ್ನ ನೋಡ್ಕೊಳ್ಳೋದು, ಮತ್ತೆ ನಿಮ್ಗೆ ಗೊತ್ತು, ಸರಿಯಾದ ನಿರ್ವಹಣೆ ಇಲ್ಲ ಅಂದ್ರೆ ಅದು ಸುಮ್ಮನೆ ಇದಾಗೋ ಸ್ಟಾರ್ಟ್. ಹಾಗಾಗಿ ಇದನ್ನ ನಾವು ಒಳ್ಳೆಯವ್ರ ಕೈ ಕೊಡೋಣ, ಚೆನ್ನಾಗಿರುವ ಹಾಗೆ ಅನ್ನುವಂತ ಉದ್ದೇಶ ಒಂದು. ನಮ್ಮ ಉದ್ದೇಶ ಏನಂದ್ರೆ, ಅರ್ಹರು ಅಂದ್ರೆ ದುಡ್ಡಿದ್ದವರೆಲ್ಲರೂ ಅರ್ಹರೇ ಅನ್ಕೊಳ್ಬೇಕು. ಆದ್ರೆ ಹಾಗಲ್ಲ. ನಾನು ಈ ತರ ಸಾಹಿತ್ಯಿಕವಾಗಿ ನಿಸರ್ಗದಲ್ಲಿ ಉಳಿಲಿಕ್ಕೆ ಯಾರಿಗೆ ಆಸಕ್ತಿ ಇದೆಯೋ, ಅಥವಾ ತಮ್ಮ ರಿಟೈರ್ಡ್ ಲೈಫ್ ಅನ್ನ ಸುಮ್ಮನೆ ಈ ತರ ಒಂದು ಖುಷಿಯಾಗಿ ಒಂದು ಕಡಿಬೇಕು, ಕೊನೆಯ ದಿನವನ್ನ ಎಲ್ಲ ಒಂದು ಕಾಡು ಮಧ್ಯೆ ಕಳಿಬೇಕು ಅಂದ್ರೆ ಹೇಳಿ ಮಾಡಿಸೋ ಜಾಗ ಇದು. ಅಷ್ಟು ಚೆನ್ನಾಗಿದೆ. ಸುಮಾರು 4 ಬೆಡ್ರೂಮ್ಗಳು, ಮಾಸ್ಟರ್ ಬೆಡ್ರೂಮ್ಗಳಿದಾವೆ. ದೊಡ್ಡ ಡೈನಿಂಗ್ ಇದೆ, ದೊಡ್ಡ ಹಾಲ್ ಇದೆ, ವರಾಂಡ ಇದೆ, ಲೈಬ್ರರಿ ಇದೆ. ಏನಿಲ್ಲ ಹೇಳಿ ಈ ಮನೆಯಲ್ಲಿ, ಅಷ್ಟು
ಈ ಮನೆಯಲ್ಲಿ ಏನಿಲ್ಲ ಅಂತ ಹೇಳೋಕೆ ಸಾಧ್ಯ ಇಲ್ಲ ಸರ್. ಎಸ್, ಅಲ್ಲೊಂದು ಇದು ಕಾಣಿಸ್ತಿದೆ ನಂಗೆ, ಇದು ಮನೋಹರ್ ಮಾಳಗಾಂವ್ಕರ್ ಯೂಸ್ ವಾಕಿಂಗ್ ಸ್ಟಿಕ್ ಇದು. ಓಕೆ, ಇದು ನೋಡಿ, ಇದನ್ನ ಖುದ್ದು ಮಾಳಗಾಂವ್ಕರ್ ಇದನ್ನ ಹಿಡಿಯೋ ಅರ್ಹತೆ ಕೂಡ ನಮ್ಗಿಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ಹಿಡಿದಿರುವಂತ ವಾಕಿಂಗ್ ಸ್ಟಿಕ್ ಇದು. ಮನೋಹರ್ ಮಾಳಗಾಂವ್ಕರ್ ಅಂತ ಹೇಳಿದ್ರೆ ಒಬ್ಬ ಪ್ರಸಿದ್ಧ ಲೇಖಕ. ಇದನ್ನ ಹಿಡ್ಕೊಂಡು ಅವರು ವಾಕ್ ಹೋಗ್ತಾ ಇದ್ದಿದ್ದು, ಮನೆಯಲ್ಲಿ ನಡೀತಾ ಇದ್ದಿದ್ದಂತೆ. ನೋಡಿ, ಇದು ಕೂಡ ಇಲ್ಲಿ ಇಟ್ಟಿದ್ದಾರೆ. ಈ ಮನೆಯಲ್ಲಿ ಎಲ್ಲವೂ ಕೂಡ ಎರಡೆರಡು ಐಟಮ್ ಇದೆ. ಅದರಲ್ಲಿ ಬೆಳ್ಳಿಯ ದೀಪ ಕೂಡ ಎರಡಿದೆ ನೋಡಿ. ಆಮೇಲೆ ಒಳಗಡೆ ಹೋದ್ರೆ 2 ಲೈಟ್ ಇದೆ. ಮತ್ತೆ ಎಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ಎರಡು ಮೇಜು ತರದ್ದು 2 ಇದೆ. ಆಮೇಲೆ ದೊಡ್ಡ ದೀಪಗಳು ಕೂಡ 2 ಇದೆ. ಅಲ್ಲಿ ಪಿಂಗಾಣಿ 2 ಬಾಟಲ್ ಇದೆ, ಅದು ಕೂಡ 2 ಇದೆ. ಈ ತರದ ಲೈಟು ಕೂಡ 2 ಇದೆ. ಆ ತರದ ಲೈಟು ಕೂಡ 2 ಇದೆ. ಇಲ್ಲಿರುವಂತ 2 ಕಂಬಗಳು ಕೂಡ 2 ಇದೆ. ಈ ತರ ಟೇಬಲ್ ಕೂಡ 2 ಇದೆ. ಎಲ್ಲವೂ ಕೂಡ 2. ಇಲ್ಲಿ ಬಂದ್ರೆ ನೋಡಿ, ಇಲ್ಲೂ ಕೂಡ ನೋಡಿ ಅದೇ ತರದ್ ಒಂದೇ ತರದ್ದು ಡಿಸೈನ್ ಇರುವಂತದ್ದು 2 ಇದೆ. ಹಿಂಗೆ ಎಲ್ಲ 2 ಐಟಮ್ಗಳು ಜಾಸ್ತಿ ಇದೆ. ಎಸ್, ವಿಶ್ವವಿಖ್ಯಾತ ಲೇಖಕ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವರ ಅನೇಕ ಪುಸ್ತಕಗಳನ್ನ ವಿದೇಶಿಯರು ಕೊಂಡುಕೊಂಡು ಇವತ್ತಿಗೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನ ಅವರ ರಿಲೇಟಿವ್ಸ್ಗೆ ರಾಯಲ್ಟಿ ಆಗಿ ಕೊಡ್ತಾ ಇದ್ದಾರೆ ಅನ್ನುವಂಥ ಸತ್ಯ ನನಗೆ ಗೂಗಲ್ ಅಲ್ಲಿ, ಅವರ ವಿಕಿಪೀಡಿಯಾದಲ್ಲಿ ಅವ್ರ ಬಗ್ಗೆ ಓದಿದಾಗ ಗೊತ್ತಾಯ್ತು. ಸರ್, ಒಂದು ರೂಮ್ ಅನ್ನ ಯಾವ್ದಾದ್ರು ತೋರಿಸಿ. ಬನ್ನಿ, ಫಸ್ಟ್ ಇಲ್ಲೇ ಒಂದು ರೂಮ್, ಒಂದೊಂದೇ ರೂಮ್ ಅನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ನಾಳೆ ಯಾರು ಖರೀದಿ ಮಾಡೋರಿಗೆ ಅವ್ರಿಗೊಂದು ಕಲ್ಪನೆ ಬೇಕಾಗತ್ತಲ್ಲ, ಹೇಗಿದೆ ಮನೆ ಏನು ಅನ್ನೋದು. ಇದು ಒಂದು ಬೆಡ್ರೂಮ್. ಸಾಮಾನ್ಯವಾಗಿ ಗೆಸ್ಟ್ ಗಳಿಗೋ ಅಥವಾ ಯಾರಿಗೋ ನೀವು ಬಳಸ್ಕೋಬಹುದು. ಹಿಂದೆ ಮಾಳಗಾಂವ್ಕರ್ ಮಗಳಿಗೆ ಅಂತಾನೆ ಮೀಸಲಿರುವಂತ ಇದು ರೂಮ್ ಆಗಿತ್ತು. ಇಲ್ಲಿ ಬೆಳಗೆರೆಯವರ ಪುಸ್ತಕಗಳನ್ನೆಲ್ಲ ನೀವು ನೋಡಬಹುದು. ಇಲ್ಲಿ ಪುಸ್ತಕಗಳಿದೆ, ತುಂಬಾ ಇದಾವೆ. ಬೆಳಗೆರೆಯವರು ಇದನ್ನ ತಗೊಂಡ್ಮೇಲೆ ಇಲ್ಲಿ ಪುಸ್ತಕಗಳನ್ನ ಇಟ್ಟಿದ್ರು, ಇಲ್ಲೂ ಕೂತ್ಕೊಂಡು ಬರಿತಾ ಇದ್ರು. ಈ ಮನೆಯ ಪ್ರತಿಯೊಂದು ಜಾಗದಲ್ಲೂ ಬೆಳಗೆರೆಯವರ ಸ್ಪರ್ಶ ಇದೆ. ಎಲ್ಲಾ ಕಡೆ ಓಡಾಡಿದ್ದಾರೆ, ಬರ್ದಿದ್ದಾರೆ, ಮಲಗಿದ್ದಾರೆ, ಎಲ್ಲದೂ ಕೂಡ. ಇವನ್ ಇಲ್ಲೊಂದು ನೀವು ಆ ಕಾಲದಲ್ಲೇ ಕಟ್ಟಿರುವಂತ ಮನೆ ಇದೆ, ಆದ್ರೂ ಕೂಡ ಬಾತ್ರೂಮ್ ಗಳನ್ನ ಪ್ರತಿಯೊಂದು ನೋಡ್ತಾ ಹೋಗಿ. ಆ ತರ ಅಂದ್ರೆ ಅಷ್ಟು ನೀಟಾಗಿ, ಅಷ್ಟು ಚೆನ್ನಾಗಿ ಆ ಕಾಲದಲ್ಲೇ ಕಟ್ಟಿರುವಂತ. ಸರ್, 50 ವರ್ಷ ಸರಿಸುಮಾರು ಆಗ್ತಾ ಇದ್ರು, ಇವತ್ತಿಗೂ ಹೊಸ್ತು ತರ ಇದು ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ಹಾಕಿರುವಂತ ವುಡ್ ಇರ್ಬೋದು, ಕನ್ನಡಿ ಇರ್ಬೋದು, ಸುತ್ತಲೂ ಬರುವಂತಹ ಬೆಳಕಿರ್ಬೋದು. ಬೆಳಕು ಯಾವುದೇ ಲೈಟ್ ಇಲ್ಲ, ಯಾವುದೇ ಲೈಟೇ ಬೇಕು. ಅದ್ ಬೇಡ, ನೀವು ಯಾವುದೇ ಬೆಡ್ರೂಮಿನ ಹೋಗಿ ಸುಮ್ಮನೆ ನಿಮ್ಗೊಂದು ಮಜಾ ತೋರಿಸ್ತೀನಿ. ಈ ತರ ಕರ್ಟನ್ ಅನ್ನ ಸರ್ಚ್ ಬಿಟ್ರಿ ಅಂತ ಇಟ್ಕೊಳ್ಳಿ. ಓಕೆ, ನೋಡಿ ಕಾಡೆ ಓಪನ್ ಆಗೋದು. ಎಸ್, ಕಾಡೆ ಓಪನ್ ಆಗ್ಬಿಟ್ಟು ಕಾಡೆ ಕಾಣೋದು ಯಾವುದೇ ಬೆಡ್ರೂಮ್ ಇಂದ. ನಿಮ್ಗೆ ಈಗ ತೋರಿಸ್ತಾ ಹೋಗ್ತೀನಲ್ಲ, ಯಾವುದೇ ಬೆಡ್ರೂಮ್ ನೋಡಿ, ವಿಂಡೋ ಓಪನ್ ಮಾಡಿದ್ರೆ ಕಾಡು. ಕೆಲವು ಸಾರಿ ಇಲ್ಲಿ ಜಿಂಕಿಗಳೆಲ್ಲ ಬರ್ತವೆ. ಮತ್ತೆ ಎಲ್ಲಾ ರೂಮ್ಗಳಲ್ಲೂ ಒಂದೊಂದು ಪೆಟ್ಟಿಗೆಗಳಿದೆ, ಅಂದ್ರೆ ಮರದ ಆಂಟಿಕ್ ಪೀಸ್ಗಳಿದೆ. ಎಸ್, ಇಲ್ಲಿ ಅಂದ್ರೆ ಬೆಳಗೆರೆ ಮತ್ತೆ ಮೊದಲು ಮಾಳಗಾಂವ್ಕರ್ ಮಲಗ್ತಾ ಇರುವಂತ ರೂಮ್ ಇದು. ನಂತರ ಬೆಳಗೆರೆ ಅವರು ಇದನ್ನ ಬಳಸ್ತಾ ಇದ್ರು. ಡೋರ್ಗಳು ಹೆಂಗಿದೆ ನೋಡಿ ಸರ್, ಪ್ರತಿಯೊಂದು ಸರ್. ಇದನ್ನ ನೀವು ಕೆಲವೊಂದನ್ನ ನೀವು ವ್ಯಾಲ್ಯೂ ಕಟ್ಟಕ್ ಆಗೋದೇ ಇಲ್ಲ. ಇವತ್ತು ಇದನ್ನೆಲ್ಲ ನಾವು ತಗೋಬೇಕು ಅಂತ ಸಿಗೋದು ಇಲ್ಲ, ಸಿಕ್ಕಿದ್ರು ಇದಕ್ಕೆ ವ್ಯಾಲ್ಯೂ ಕಟ್ಟೋಕ್ ಆಗಲ್ಲ. ಇದು ಒಂಥರ ಲಿವಿಂಗ್ ರೂಮ್ ತರ. ಅಂದ್ರೆ ನೀವು ಹೊರಗಡೆ ಇದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ತರ. ಇಲ್ಲಿ ವಾಶ್ರೂಮ್. ಇದು ರವಿ ಬೆಳಗೆರೆ ಅವರ ಫೋಟೋ ಇಲ್ಲೇ ಇದೆ ನೋಡಿ. ಅವರು ಇವತ್ತಿಗೂ ಹಾಗೆ ಇದ್ದಾರೆ ಅನ್ನುವ ತರ. ಅಷ್ಟ ಮುಖದಲ್ಲಿರುವಂತ ಚೈತನ್ಯ ಇರ್ಬೋದು, ಅವರ ಒಂದು ನಗು ಇರ್ಬೋದು, ಪ್ರತಿಯೊಂದು. ಯಾಕಂದ್ರೆ ನಾನು ಅವ್ರನ್ನ ಅಣ್ಣ ಅಂತಾನೆ ಕರಿತಾ ಇದ್ದಿದ್ದೆ. ನನ್ನನ್ನ ಬಹಳ ಪ್ರೀತಿ ಮಾಡ್ತಾ ಇದ್ರು. ಮತ್ತೆ ಈ ಮನೇಲಿ ನಾನು ಅವರು ಕಳೆದಷ್ಟು ಯಾರು ಕಳೆದಿಲ್ಲ. ಎಸ್, ಈ ರವಿ ಬೆಳಗೆರೆಯವರ ಈ ಬಂಗಲೆಯನ್ನ ನಿಮ್ಮದಾಗಿಸ್ಕೊಳ್ಬಹುದು. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಜೊತೆಗೆ ಇಂಟ್ರೆಸ್ಟ್ ಇದ್ರೆ ಸರ್ಗೆ ನೀವು ನೇರವಾಗಿ ಕಾಲ್ ಮಾಡಿ. ನೋಡಿ, ಇದು ಬಾತ್ರೂಮ್. ಇದು ಇಲ್ಲಿ ಬಾತ್ ಟಬ್ ಇದೆ. ಇಲ್ಲಿ ಸ್ಟೀಮ್ ತಗೊಳ್ಳೋಕೆ ಒಂದು ಎಕ್ಸ್ಟ್ರಾ ಇದಿದೆ. ಜೊತೆಗೆ ಒಂಥರ ಇದು ಒಂದು ರೂಮ್. ನಮ್ ಬೆಂಗಳೂರಲ್ಲಿ ಇದ್ರೆ ನಮ್ಗೆ ಇದೇ ಒಂದು ರೂಮ್ ಆಗ್ತಿತ್ತು, ಬ್ಯಾಚುಲರ್ ರೂಮ್ ಆಗ್ತಿತ್ತು. ಅಷ್ಟು ಚೆನ್ನಾಗಿದೆ. ಇಲ್ಲಿ ಯೂಸ್ ಮಾಡಿರುವಂತಹ ಲೈಟ್ ಇಂದ ಹಿಡಿದು ಸೋಫಾ ಸೆಟ್ ವರೆಗೂ ಯಾರಾದ್ರೂ ಈ ಮನೆಯನ್ನ ತಗೊಂಡ್ರೆ ಬೇರೆ ಏನು ಹಾಕೋ ಅವಶ್ಯಕತೆನೇ ಇಲ್ಲ ಅಲ್ಲ ಸರ್? ಸರ್, ಬೇರೆ ಏನು ಅಲ್ಲ. ನೀವು ನೇರವಾಗಿ ಗಾಡಿ ತಗೊಂಡು ಜಮೀನ್ ಖರೀದಿ ಮಾಡಿ ಒಳಗ್ ಬಂದ್ರೆ ನಾವು ಚಾವಿ ಕೊಡ್ತೀವಿ. ಸ್ಟಾಪ್ ರೆಡಿ ಇದಾರೆ, ಎಲ್ಲದೂ ಸಿಸ್ಟಮ್ ಇದೆ. ಇನ್ನೇನ್ ಬೇಕಾಗಿದೆ. ಎಷ್ಟು ಜನ ಕೆಲಸಗಾರರಿದ್ದಾರೆ? ಈಗ ಸದ್ಯ 5 ಜನ ಕೆಲಸ ಮಾಡ್ತಾರೆ. 5 ಜನ ಕೆಲಸಗಾರ. ಇಲ್ಲಿ ಯಾರು ಇರ್ಲಿ ಇಲ್ಲದೆ ಹೋಗ್ಲಿ, ಅವ್ರ ಕೆಲಸವನ್ನ ಮಾಡ್ತಾರೆ. ಅದ್ರ ಆ ಪಾಡಿಗೆ ಅದು ಮನೆ ಕೆಲಸಗಳು ನಡೀತಾ ಇರುತ್ತೆ. ಒಂದೇ ಒಂದು ಯಾವ್ದು ನೀವು ಜಸ್ಟ್ ಎಲ್ಲಾರು ಒಂದು ಧೂಳ್ ಕಂಡ್ರೆ ಹೇಳ್ಬೋದು ನನಗೆ. ಅಥವಾ ಪ್ರತಿಯೊಂದು ಆ ಸಿಸ್ಟಮ್ ಮಾಳಗಾಂವ್ಕರ್ ಕಾಲದಿಂದ ಏನು ಒಂದು ಶಿಸ್ತು ಬದ್ಧತೆ ಬಂದಿತ್ತಲ್ಲ, ಅದನ್ನ ಹಾಗೆ ನಾವು ಉಳಿಸ್ಕೊಂಡ್ ಬಂದ್ವಿ. ಇದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಮೊದ್ಲು ಮಾಳಗಾಂವ್ಕರ್ ಇದ್ರು, ನಂತರ ಬೆಳಗೆರೆಯವರು ಉಳ್ತಾ ಇದ್ರು. ಇದೆಲ್ಲ ನೋಡಿ, ಇಲ್ಲೆಲ್ಲ ಕಾಡು ನೋಡಿ ಹೇಗೆ ಕಾಣುತ್ತೆ ಅಂತ. ಸರ್, ಆಂಟಿಕ್ ಪೀಸ್ಗಳು ಸಿಕ್ಕಾಪಟ್ಟೆ ಇದೆ. ಇಲ್ಲೇ ಕಾಣಿಸ್ತಿದೆ ನಮ್ಗೆ. ಇದು ಹೆಂಗಿದೆ ನೋಡಿ. ಇದು ಇದೆಲ್ಲ ಮತ್ತೆ ನಾವು ಕೊಡ್ಬೇಕಾದ್ರೆ ನಾವು ಒಯ್ಯೋದಿಲ್ಲ, ನಿಮ್ಗೆ ಇಡುವಂತದ್ದು ಎಲ್ಲ ಇಲ್ಲೇ ಇರುತ್ತೆ. ಯಾವ್ದು ಕೂಡ ಎತ್ತಿಗೆ ನೋಡ್ತೀನಿ, ಎಷ್ಟು ವೆಯ್ಟ್ ಇದೆ. ಜೊತೆಗೆ ಇದು ಸಿಂಗಲ್ ಪೀಸಲ್ಲಿ ಮಾಡಿರುವಂತದ್ದು, ಯಾವುದೇ ಜಾಯಿಂಟ್ ಗಿಟ್ ಏನು ಮಾಡಿಲ್ಲ.
ಎಷ್ಟು ಚೆನ್ನಾಗಿದೆ ಸರ್. ಬೆಳಗ್ಗೆ ಫಸ್ಟ್ ಈ ಮನೆಗೆ ಬಂದವ್ರಿಗೆ ಕಣ್ಣಿಗೆ ಬಿದ್ದಿದ್ದೆ ಇದಾಗಿತ್ತು. ಅದಾ ನರ್ಸು ಎತ್ಕೊಂಡು ಹೋಗೋಣ ಅಂತ ಕೇಳಿದ್ರು. ಓಕೆ ಬೇಡ ಅಣ್ಣ ಈ ಮನೆನೇ ತಗೊಳ್ಳೋಣ ಅಂತ ನಾನು ಹೇಳಿದ್ದೆ. ಓಕೆ, ಹೆಂಗೆ ಸರ್ ಬೆಳಗೆರೆ ಅವರು ಇಲ್ಲೇ ಕುತ್ಕೊಂಡು ಬರೀತಿದ್ರೆ? ಇಲ್ಲಿ ಬರೆಯೋದು ಕಡಿಮೆ, ಮಲಗ್ತಿದ್ರು, ರೆಸ್ಟ್ ಮಾಡುವಂತದ್ದು. ಇಲ್ಲಿ ಕೂತ್ಕೊಂಡು ಅವರು ಈ ನೋಟ್ಸ್ ಗಳನ್ನೆಲ್ಲ ಓದೋದು ಎಲ್ಲ ಇಲ್ಲೇ ಕೂತ್ಕೊಂಡು ಮಾಡ್ತಾ ಇರುವಂತದ್ದು. ಓಕೆ ಓಕೆ ಸರ್, ಮರದ ಪೆಟ್ಟಿಗೆಗಳು, ಮರದ ಚೇರ್ಗಳು, ಮರದಿಂದ ತಯಾರಾಗಿರುವಂತ ಸರಿಸುಮಾರು ಸಿಕ್ಕಾಪಟ್ಟೆ ಐಟಮ್ಗಳು ಇಲ್ಲಿದೆ. ನಿಜ. ಸೊ ಕನ್ನಡಿ ಆದ್ರೂ ಕೂಡ ಮರದಿಂದಲೇ ಆಗಿದೆ. ಇಲ್ಲೊಂದು ಸ್ಲೈಡಿಂಗ್ ಡೋರ್ ಕೂಡ ಇದೆ, ಅದನ್ನ ಓಪನ್ ಮಾಡಿ ತೋರಿಸಿ. 1978ರಲ್ಲೇ ಈ ಸ್ಲೈಡಿಂಗ್ ಡೋರ್ ಅನ್ನ ಇವರು ರೆಡಿ ಮಾಡಿದ್ರು. ಸೊ ನೋಡಿ ಒಳಗಡೆ ಇದು ಬೆಳಗೆರೆ ಅವರ ಬಟ್ಟೆನಾ ಸರ್? ಅದು ಬಹುಶಃ ಅದು ಅವ್ರು ಬಂದಾಗ ಬಳಸ್ತಾ ಇದ್ದೆ. ಇದು ಸರ್, ಇದು ಅವರು ಬರೀಲಿಕ್ಕೆ ಬಳಸ್ತಾ ಇರುವಂತ ಟೇಬಲ್ ಅದು. ಅಂದ್ರೆ ಅದಕ್ಕೆ ಹೀಗೆ ಈ ತರ ನಾವು ಕಾಡಲ್ಲಿ ಹೋದಾಗ ಅವ್ರಿಗೆ ಒಮ್ಮೆಲೆ ನಂಗೆ ಬರಿಬೇಕು ಅಂತ ಅವ್ರಿಗೆ ಆಸೆ ಆಗ್ತಿತ್ತು. ಅಂತ ಟೈಮಿಗೆ ಅದನ್ನ ತಕ್ಷಣ ಎಲ್ಲ ಹಾಕೊಟ್ಟು ಇದ್ ಮಾಡ್ತಿದ್ರು. ಕೆಲವೊಂದು ಲೈಟಿಂಗ್ ಗಳು ಸರ್, ಅದೆಲ್ಲ ಹಳೆ ಕಾಲದ್ದು. ಲೈಟಿಂಗ್ 78 ಇವತ್ತು ರಾತ್ರಿ ನಿಮ್ಗೆ ಈ ಮನೆ ಸೊಬಗನ್ನ ತೋರಿಸ್ತೀನಿ. ಹಗಲು ಹೊತ್ತಿಗೆ ಈ ಮನೆ ಒಂದು ಚಂದ ಆದ್ರೆ ರಾತ್ರಿ ಬೇರೆನೆ. ಇದು ಒಂಥರ ಈ ಮನೆ ಎಷ್ಟು ಅವ್ರು ಕಲ್ಪನೆ ಮಾಡಿದಾರೆ ಅಂದ್ರೆ ಒಂದೊಂದು ಲೈಟ್ ಕೂಡ ಡೈರೆಕ್ಟ್ ನಮ್ ಕಣ್ಣಿಗೆ ಬೀಳೋದೇ ಇಲ್ಲ, ಮೇಲೆ ಬಿದ್ದು ನಂತರ ರಿಫ್ಲೆಕ್ಟ್ ಆಗುತ್ತೆ. ಇನ್ನು ಈ ಮನೆ ಕಟ್ಟಿರ್ಬೇಕಾದ್ರಲ್ಲ ಅವ್ರ ಹೆಂಡತಿ ಒಂದೊಂದು ಕಲ್ಲನ್ನ ಎಲ್ಲಿ ಇಡ್ಬೇಕು ಅಂತ ಕೆಲ್ಸವ್ರಿಗೆ ಹೇಳಿ ಬೆಳಿಗ್ಗೆ 8:00ವರೆಗೆ ಕೆಲ್ಸವ್ರು ಬಂದ್ರೆ ಸಂಜೆ 6 ಗಂಟೆವರೆಗೆ ತಾನು ಸ್ವತಃ ಇದ್ದು ಕಟ್ಸಿರುವಂತ ಮನೆ ಇದು. ಕಟ್ಸಿರುವಂತ ಒಂದೊಂದು ಕಲ್ಲನ್ನ ಅವರೇ ಇಟ್ಟು ಕಟ್ಸಿರುವಂತ ಮನೆ ಇದು, ಮಾಳವಂಕರ ಮನೆಯವರು. ಎಸ್ 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 ಸರ್, ಈ ತರ ಪೆಟ್ಟಿಗೆಗಳು ಸರಿಸುಮಾರು ಎಷ್ಟು ಇರಬಹುದು ಈ ಮನೆಯಲ್ಲಿ? ಸರ್ ತುಂಬಾ ಇದೆ ಸರ್, ಯಾವ್ದನ್ನು ಲೆಕ್ಕನೇ ಹಾಕಿಲ್ಲ. ಲೆಕ್ಕ ಇಲ್ಲ. ಇಡೀ ಮನೇಲಿ ಎಲ್ಲಿ ಇಂಥ ಕಡೆ ನಾನು ಹೇಳಿದ್ನಲ್ಲ ಅವಾಗ್ಲೇ, ಸರ್ ಇದು ಒಂದು ಬೇಕಾಗಿತ್ತು ಈ ಮನೇಲಿ ಅಂತ ನೀವು ಹೇಳಿ ಅಂತ ಹೇಳಿರೋ ನಾನು. ಹೌದು, ಅದು ಒಂದು. ಮತ್ತೆ ಇಲ್ಲಿ ನೋಡಿದ್ರೆ ಏನೋ ಒಂದು ಆಸೆ ಆಗ್ಬಿಡುತ್ತೆ ಸರ್, ನಂದು ಒಂದು ಈ ತರದ ಮನೆ ಇರ್ಬೇಕು ಅಂತ ಅಲ್ವಾ ಜೀವನದಲ್ಲಿ. ಒಂದು ಮೆಟ್ಟಿಲ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ, ಪಳ ಪಳ ಹೊಳಿತಿದೆ ಸರ್ ಅಲ್ವಾ. ಜೀವನದಲ್ಲಿ ಇದ್ರೆ ಈ ತರದೊಂದು ಇರ್ಬೇಕು. ಗಾಳಿ ಬೆಳಕು ಆರೋಗ್ಯದ ದೃಷ್ಟಿಯಿಂದ ಏನ್ ಬೇಕಲ್ಲ ಎಲ್ಲದೂ ಇದೆ. ಇದು ನೋಡಿ ಈ ಸಾಗವಾನಿ ವುಡನ್ ನಿಂದ ಮಾಡಿರುವಂತ ಫ್ಲೋರಿಂಗ್ ಇದೆಲ್ಲ ನಿಮ್ಗೆ ಬ್ರಿಟಿಷ್ ಕಾಲದಲ್ಲಿ ಸಿಗುವಂತದ್ದು. ಈ ಕಾಲದಲ್ಲಿ ಯಾರು ಮಾಡೋದಿಲ್ಲ, ಇಷ್ಟು ಕಟ್ಟಿಗೆ ಎಲ್ಲಿಂದ ತರಬೇಕು ಇರುವಂತದ್ದು. ಇಡೀ ಹಾಲ್ ನೋಡಿ ಪ್ರತಿಯೊಂದು ಹಾಗೆ ಎಲ್ಲವೂ ಕೂಡ ಎರಡೆರಡಿದೆ ಸರ್. ಈ ಲೈಟ್ ನೋಡಿ ಎರಡಿದೆ, ಆ ಗಾಜಿನಿದ್ ನೋಡಿ ಎರಡಿದೆ, ಈ ಲೈಟ್ ನೋಡಿ ಎರಡಿದೆ, ಈ ತರದ ಲೈಟ್ ಅಲ್ಲೊಂದು ಬಾಕ್ಸ್ ನೋಡಿ, ಚೇರ್ ನೋಡಿ. ಮನೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಆತರ ದ್ವಾರದಲ್ಲಿ ಶಿಲಾಬಾಲಿಕೆಯ ವಿಗ್ರಹಗಳು ಎರಡೆರಡಿದೆ. ಆಮೇಲೆ ಈ ತರ ಮೇಜು ಅಂದ್ರೆ ಇದು ಇದೆಯಲ್ಲ ಸ್ಟೋರ್ ಮಾಡೋಕೆ, ಇದು ಕೂಡ ಎರಡಿದೆ. ಎಲ್ಲವೂ ಕೂಡ ಎರಡೆರಡಿದೆ. ಆಮೇಲೆ ಸೋಫಾಗಳಾಗ್ಲಿ ಅಥವಾ ಎನಿ ಒನ್ ನಾವು ಇಂಥದ್ದು ಇಲ್ಲ ಅಂತ ಹೇಳೋಕೆ ಚಾನ್ಸೇ ಇಲ್ಲ. ಸರ್ ಆಗ್ಲೇ ಹೇಳಿದ್ರು ಲೈಟಿಂಗ್ಗಳ ಬಗ್ಗೆ. ಸರ್ ಇಡೀ ಮನೆಯನ್ನು ನೋಡ್ತಿರ್ಬೇಕಾದ್ರೆ ಕಂಪ್ಲೀಟ್ ವೈಟ್ ಅಲ್ಲೇ ಕಾಣಿಸುತ್ತೆ. ಏನಿದ್ರ ಸೀಕ್ರೆಟ್ ಅಂತ? ಸರ್ ಒಂದು ಶುದ್ಧತೆಯ ಪ್ರತೀಕ ವೈಟ್. ಓಕೆ, ಯಾಕಂದ್ರೆ ಏನೇ ಒಂದು ಸೂಕ್ಷ್ಮ ಇದಿದ್ರು ಕೂಡ ಅಲ್ಲಿ ಕಾಣಿಸುವಂಥದ್ದು. ಎರಡನೇದಾಗ ಲೈಟ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ. ಮತ್ತೆ ಇದು ಹಾಲ್ ಬೆಳಕು ಅಂತೀವಿ ನಾವು, ಒಮ್ಮೆಲೆ ಕಣ್ಣಿಗೆ ರ್ಯಾಶ್ ಆಗಿ ಹೊಡೆಯೋದು. ಲೈಟ್ ಯಾವ್ದು ಕೆಳಗಡೆ ಇಲ್ಲ, ಇಲ್ಲಿ ಗೋಡೆಗಿದೆ, ಎಲ್ಲ ಮೇಲ್ ಹೋಗಿ ಕೆಳಗೆ ಬರುತ್ತೆ. ಅಲ್ಲಿ ಇದೆ ನೋಡಿ ನೋಡಿ ಆ ತರ ಇರುವಂತ ತುಂಬಾ ಚೆನ್ನಾಗಿ ಇದು ನೋಡಿ. ಇದು ಇವತ್ತು ರಾತ್ರಿ ಬೆಂಕಿ ಹಾಕಿ ತೋರಿಸ್ತೀನಿ. ಆರಾಮಾಗಿ ನೀವು ಗಂಡ ಹೆಂಡತಿ ಮಕ್ಕಳು ಕುತ್ಕೊಂಡು ಒಂದ್ಸರಿ ಕಲ್ಪನೆ ಮಾಡ್ಕೊಂಬಿಡಿ, ಬೆಂಕಿ ಕಾಸ್ತಾ ಅದು 2 ಗೇರ್ ಬೀಜ ಸುಟ್ಕೊಂಡು ತಿಂತ ಇದ್ರೆ ಹೇಗಿರುತ್ತೆ. ಚೆನ್ನಾಗಿರುತ್ತೆ ಸರ್. ಇದ್ರ ಒಳಗಡೆ ಇದಿದೆಯಾ ಸರ್? ಚಿಮ್ನಿ ಇದೆ ನೋಡಿ. ಇದು ಪೂರ್ತಿ ಇದು ಯಾವುದು ಇದು ಇತ್ತೀಚಿನ ಚಿಮ್ನಿಗಳಲ್ಲ? ಅಲ್ಲ ಅಲ್ಲ ಅಲ್ಲ, ಇದು ಆ ಕಾಲದಲ್ಲಿ ಮಾಡಿರುವಂತದ್ದು. ಆ ಕಾಲದ ಚಿಮ್ನಿಗಳು ಹಂಗೆ ಇದೆ. ಹೌದು ನೋಡಿ ವೀಕ್ಷಕರೇ, ಈಗ ಸಂಜೆಯ ಸಮಯ, ನಾವು ಈ ಮನೆಯ ಲೈಟಿಂಗ್ ಅಲ್ಲಿ ಈ ಮನೆಯನ್ನ ನೋಡ್ತಾ ಇದ್ದೀವಿ. ಈ ಮನೆಯನ್ನ ಕಂಪ್ಲೀಟ್ ಆಗಿ ಅಂದ್ರೆ ಈ ಒಂದು ವಾತಾವರಣದಲ್ಲಿ ನೋಡೋದೇ ಒಂಥರ ಚಂದ ಅಂತ ಹೇಳ್ಬೋದು. ಡೇ ಅಲ್ಲಿ ಒಂಥರ ಕಾಣಿಸುತ್ತೆ, ನೈಟ್ ಅಲ್ಲಿ ಒಂಥರ ಕಾಣಿಸುತ್ತೆ. ನಾವು ಆಗ್ಲೇ ಇದ್ರ ಬಗ್ಗೆ ಮಾತಾಡ್ತಿದ್ವಿ, ಅಂದ್ರೆ ಶೂಟ್ ಆಗೋ ಸಂದರ್ಭದಲ್ಲಿ ಇದು ಬೆಂಕಿ ಹಾಕೊಂಡು ಸುಮ್ಮನೆ ಕೂತ್ಕೋಬಹುದು. ಇಲ್ಲಿ ವೈಟ್ ಪೈಂಟ್ ಇದೆ, ಕೆಳಗಡೆ ಬೆಂಕಿ ಹಚ್ಚಿದ್ರೆ ಯಾವುದೇ ಕಾರಣಕ್ಕೂ ಹೊಗೆ ಹೊರಗಡೆ ಬರೋದಿಲ್ಲ, ಎಲ್ಲೂ ಕೂಡ ಒಂದ್ ಸಣ್ಣ ಕಪ್ಪು ಕೂಡ ಆಗೋದಿಲ್ಲ ಇದು ಅಂತ ಹೇಳಿದ್ವಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಮುಟ್ಟಿದ್ರೆ ತಣ್ಣಗಿದೆ ಸರ್. ಇದು ಹೆಂಗ್ ಸಾಧ್ಯ ಸರ್? ಇದು ನೋಡಿ ಬೆಂಕಿ ಹೆಂಗ್ ಅದ್ರ ಒಳಗಡೆನೆ ಹೋಗುತ್ತೆ. ಅದ್ ಯಾವ ಇಂಜಿನಿಯರ್ ಇದ್ ಮಾಡಿರಬಹುದು ಏನು ಅನ್ನೋದು ಗೊತ್ತಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇದು? ಇಲ್ಲ ಸರ್, ಇದು ಈ ಆವಾಗ ಚಿಮ್ನಿ ಅಂತ ಇದನ್ನ ರೆಡಿ ಮಾಡ್ತಾ ಇದ್ರಂತೆ. ಹೌದು, ಅಂದ್ರೆ ಈಗಿನವ್ರಿಗೆ ಇದು ಮಾಡಕ್ಕೆ ಬರಲ್ಲ. ನಾನು ನನ್ನ ಕಾಡು ಮನೆಯಲ್ಲಿ ಈ ತರ ಒಂದೇನು ಮಾಡ್ಸೋಣ ಅಂತ ಒಂದು 3-4 ಗಾರೆ ಅವ್ರನ್ನ ಗೌಂಡಿಗಳನ್ನ ಕರ್ಕೊಂಡ್ ಬಂದೆ. ಸರ್ ಇದಾಗಲ್ಲ ಸರ್, ನೀವು ಹೊಗೆ ಹೆಚ್ಚು ಕಮ್ಮಿ ಆದ್ರೂ ಅಡ್ಡಿಲ್ಲ ಅಂದ್ರೆ ಮಾಡ್ಕೊಡ್ತೀನಿ ಅಂತಂದ್ರು. ಅಂದ್ರೆ ಈಗಿನವ್ರಿಗೆ ಅದು ಗೊತ್ತೇ ಇಲ್ಲ ಅಷ್ಟ್ರ ಮಟ್ಟಿಗೆ. ಸರ್ ಯೋಚನೆ ಮಾಡಿ, ಇದೊಂದು ಬೆಂಕಿ ಹಾಕೊಂಡು ನಾವೊಂದು ಫ್ಯಾಮಿಲಿ ಕೂತ್ಕೊಂಡು
ಬಿಸಿ ಬಜೆನೋ ಗೇರ್ ಬೀಜನೋ ಹಲಸಿನ ಬೀಜನೋ ತಿಂತ ಕೂತಿದ್ರೆ ಹೇಗಿರುತ್ತೆ? ಎಷ್ಟು ಮಜಾ ಇರುತ್ತೆ ಸರ್, ಎಷ್ಟು ಚೆನ್ನಾಗಿರುತ್ತೆ. ಅಲ್ಲ ಇದೊಂಥರ ಇಡೀ ಮನೆ ಒಂದ್ ಸ್ವಲ್ಪನೂ ಹೊಗೆನೆ ಬರಲ್ಲ. ಬರಲ್ಲ ಸರ್, ಬರದೇ ಇಲ್ಲ. ಇಲ್ಲಿ ಒಂದೇ ಅಲ್ಲ, ಸೇಮ್ ಇದೇ ತರ ಆ ಕಡೆ ಒಳಗಡೆ ಪೊಸಿಷನ್ ಇದೆ, ಮನೆ ಒಳಗಡೆ ಇನ್ನೊಂದಿದೆ, ಅಲ್ಲೂ ಕೂಡ ಒಂದು ನಿಮ್ಗೆ ಹೊಗೆ ಸ್ಮೋಕ್ನು ಸ್ಮೆಲ್ಲರ್ ಬರ್ತಾ ಇದೆ. ಇಲ್ಲ ಏನು ಇಲ್ಲ, ಮುಟ್ಟಿದ್ರೂ ಗೊತ್ತಾಗ್ತಿಲ್ಲ. ಅಷ್ಟು ಏನ್ ಟೆಕ್ನಾಲಜಿ ಇದ್ದಿರ್ಬೋದು, ಯೂಸ್ ಮಾಡಿರ್ಬೋದು. ಎಷ್ಟು ಬಗ್ಗೆ ನೋಡಿದ್ರು ಬಗೆಹರಿಯಲ್ಲ. ಹೌದು, ನನಗೂ ಗೊತ್ತಾಗ್ತಾ ಇಲ್ಲ ಒಳಗಡೆ ಏನಿರ್ಬೋದು. ಅಲ್ಲಿ ಹೋಗ್ತಿದೆ ನೋಡಿ ಬೆಂಕಿ, ಅದು ಹಿಂಗಿದ್ದು ಹಿಂಗ್ ಒಳಗಡೆ ಇದೆ, ಹೀಗಾಗಿ ಹೀಗ್ ಬಗ್ಗಿದೆ, ಮತ್ತೆ ಅಲ್ಲೋಗಿ ಸೇರುತ್ತೆ ಅದು ನೋಡಿ. ಆ ಕಡೆದು ಮತ್ತೆ ಈ ಕಡೆ ಎರಡು ಹೋಗಿ ಒಟ್ಟಿಗೆ ಹೋಗುತ್ತೆ. ಅದು ಈ ಮನೆಯ ತುಂಬಾ ಗ್ರೇಟ್ ಸರ್. ಇದು ಯಾವುದೇ ಹೊಗೆ, ಈಗ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಹೊಗೆ ಬಂದ್ರೂ ಅದು ಹೊರಗಡೆ ಬರಲ್ಲ, ಇಲ್ಲಿ ಕಪ್ಪು ಆಗಲ್ಲ. ಇಲ್ಲಿ ನೋಡಿ ತಣ್ಣಗಿದೆ, ಇದು ಇಲ್ಲಿ ಆರಾಮಾಗಿ ಮುಟ್ಬೋದು. ಅದು ಏನ್ ಟೆಕ್ನಾಲಜಿ ಯೂಸ್ ಮಾಡಿದಾರೋ ಗೊತ್ತಿಲ್ಲ. ನಿಜವಾಗಿ ಇದೊಂಥರ ಚೆನ್ನಾಗಿರುತ್ತೆ ಸರ್. ಅಂದ್ರೆ ಈ ಡ್ರಿಂಕ್ಸ್ ಮಾಡೋರಿಗೆಲ್ಲ ಒಂದು ಅಂದ್ರೆ ಏನು ಅಂತಾರೆ ಫೈರ್ ಕ್ಯಾಂಪ್ ತರ ಬೇಕು ಅಂತ ಹೇಳ್ತಾರೆ. ಸೊ ನಮ್ಮಂತ ಫ್ಯಾಮಿಲಿ ಮೆನ್ಸ್ಗಳಿಗೆಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ನಮ್ಗೆ ತೋರಿಸಿದ್ದಕ್ಕೆ ಥ್ಯಾಂಕ್ಸ್ ಸರ್ ನಿಮ್ಗೆ. ಖಂಡಿತ ಸರ್. ನಾನು ಏನ್ ಅವಕಾಶ ಇದೆಯಲ್ಲ ಇಲ್ಲಿ ತೋರ್ಸೋಂಥದ್ದು, ಅದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅನ್ನೋದೇ ನನ್ನ ಖುಷಿ ಆಗಿತ್ತು. ಇದು ಒಂದು ಅದಕ್ಕೆ ನಿಮ್ಮನ್ನ ಸಂಜೆವರೆಗೂ ನೀವು ಹೋಗ್ಬೇಕು ಅಂತ ಗಡಬಡಿ ಮಾಡಿದ್ರೆ ನಾನು ನಿಮ್ಮನ್ನು ಬಿಡ್ಲಿಲ್ಲ. ಹಾಗಂತ ಡೇ ಟೈಮ್ಗೆ ಬೆಂಕಿ ಹಾಕಿ ತೋರಿಸಬಹುದಾಗಿತ್ತು, ಅದು ಖುಷಿ ಆಗಲ್ಲ ಅನ್ನೋ ಕಾರಣಕ್ಕೆ ಈಗ ರಾತ್ರಿ ಹಾಕಿರೋದು. ಈ ಟೆಕ್ನಾಲಜಿ ಇವತ್ತು ಮಾಡೋಕ್ ಆಗಲ್ಲ ನೋಡಿ. ಇಲ್ಲಿ ಎಷ್ಟೇ ಬೆಂಕಿ ಹಾಕಿ ಒಂದು ಹೊಗೆ ಇದಾಗಲ್ಲ, ಬರಲ್ಲ, ಅಷ್ಟ್ರ ಮಟ್ಟಿಗೆ ಅದು ಇದ್ಸಕ್ ಮಾಡೋದು. ಎಸ್ ಮತ್ತು ಗೋಡೆಗಳು ಕೂಡ ನೋಡಿ ನೈಸ್ ಗಾರೆ ಅಂತ ಬರ್ತಿತ್ತು ಅವಾಗಲ್ಲ, ಅದನ್ನು ಕೂಡ ಮಾಡಿಲ್ಲ ಅವರು. ಅಂದ್ರೆ ಅದರಲ್ಲೂ ಒಂದು ಡಿಸೈನ್. ಇವತ್ತೆಲ್ಲ ನಾವು ಏನು ಇದು ಹಿಡ್ಕೊಂಡು ಎಳಿತೀವಿ, ಅದೇ ತರ ಅವತ್ತಿಗೆ ಮಾಡಿಬಿಟ್ಟಿದ್ರು. ರವಿ ಬೆಳಗೆರೆ ಅವರು ಈ ಮನೆ ತಗೊಂಡ ನಂತರದಲ್ಲಿ ಅವರ ಫೋಟೋಗಳು ಈ ಮನೆಗೆ ಬಂದಿದೆ. ಓಕೆ, ನೆಕ್ಸ್ಟ್ ಏನ್ ತೋರಿಸ್ತೀರಾ ಸರ್? ಬನ್ನಿ ಸರ್, ಇಲ್ಲಿ ಹೊರಗಡೆ ವರಾಂಡ ಇದೆ. ಓಕೆ, ವಾವ್. ಇದು ವಿಶಾಲವಾದಂತಹ ಜಾಗ. ಮಳೆಯನ್ನ ನೋಡ್ಕೋತಾ ಒಂದ್ ಹಲಸಿನಕಾಯಿ ಚೀಪ್ಸ್ ಬಾಳೆಕಾಯಿ ಚೀಪ್ಸ್ ಇಟ್ಕೊಳ್ಳಿ, ತಿಂತ ಮಾತಾಡ್ತಾ ಕಷ್ಟ ಸುಖ ಹೇಳ್ಕೊತಾ ಕೂರೋದ್ರಲ್ಲಿ ಫ್ಯಾಮಿಲಿ ಜೊತೆನೋ ಸ್ನೇಹಿತರ ಜೊತೆನೋ ಅಥವಾ ಸುಮ್ಮನೆ ಏಕಾಂತದಲ್ಲೂ ಇರಕ್ಕೆ ಮಾಡ್ಸೋ ಜಾಗ ಇದೆ. ಈ ಮನೆ ಇದೆಯಲ್ಲ, ನಾನು ಅತಿಶಯೋಕ್ತಿಗೆ ಹೇಳ್ತಾ ಇರೋದಲ್ಲ, ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಇಂಥದ್ದು ಒಂದು ಮನೆ ಕಟ್ಸ್ಬೇಕು ಅಂತ ತುಂಬಾ ದುಡ್ಡಿದ್ದವನಿಗೆ ಅನಿಸುತ್ತೆ, ಕಮ್ಮಿ ದುಡ್ಡಿದ್ದವನಿಗೆ ಇಂಥದ್ದು ಒಂದು ರೂಮ್ ಕಟ್ಸ್ಬೇಕು ಅಂತ ಅನ್ಸುತ್ತೆ. ಯಾರು ಇದನ್ನ ತಗೊಂಡ್ರು ಅಂದ್ರೆ ಅವ್ರು ಪುಣ್ಯವಂತರಲ್ಲ. ನಿಜವಾಗ್ಲೂ ನಿಜ. ನಾನು ಹೇಳೋದು ನಮ್ಮವ್ರು ಯಾರಾದ್ರೂ ತಗೊಳ್ಳಿ ಸರ್, ಅವಾಗ ನಾವಾದ್ರೂ ಇಲ್ಲಿಗೆ ಬರ್ಬಹುದು ಅಂತ. ಬೇರೆ ಎಲ್ಲಿಂದನೋ ಬಂದು ತಗೊಂಡ್ರು ಬಹುಶಃ ಸಿಕ್ಕಾಪಟ್ಟೆ ಆಫರ್ಗಳು ಬರ್ತಿರ್ಬೋದು ಈ ಮನೆಗೆ. ಆಲ್ರೆಡಿ ಬಂದಿದೆ. ಬೇರೆ ರಾಜ್ಯದವರು ಬೇರೆ ಇವರು ನನ್ನ ಹತ್ರ ಕಾಂಟ್ಯಾಕ್ಟ್ ಆಲ್ರೆಡಿ ಮಾಡಿದ್ದಾರೆ. ಆದ್ರೆ ನನ್ನ ಉದ್ದೇಶ ಅಥವಾ ನನ್ನ ಕರ್ಣನ ಉದ್ದೇಶ ಏನು ಅಂದ್ರೆ, ಆದಷ್ಟು ಇದು ಕರ್ನಾಟಕದವರಿಗಿರ್ಲಿ, ನಮ್ಮವರಿಗಿರ್ಲಿ. ಅವಾಗ ಅವ್ರಿಗೊಂದು, ಯಾಕಂದ್ರೆ ಈಗ ಸಾಹಿತ್ಯದ ಬಗ್ಗೆ ಅಥವಾ ಏನು ಗೊತ್ತಿಲ್ದಿದ್ದವ್ರು ಯಾರೋ ತಗೊಂಡ್ರು ಅಂತ ಇಟ್ಕೊಳ್ಳಿ, ಅಥವಾ ಬೆಳಗೆರೆ ಬಗ್ಗೆ ಗೊತ್ತಿಲ್ದಿದ್ದವ್ರು ತಗೊಂಡ್ಬಿಟ್ರೆ ಅದು ಏನು ಇದ್ದಿರಲ್ಲ. ಅದ್ರಲ್ಲಿ ಗೊತ್ತಿದ್ದವ್ರು ತಗೊಂಡ್ರೆ ಆ ತರ ಒಂದು. ಇನ್ನೊಂದು, ನಾನು ನೀವು ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಊಟ ಮಾಡೋದಕ್ಕೆ ಇಲ್ಲಿ ಬೆಳ್ಳಿ ತಟ್ಟೆ ಚಮಚ ಎಲ್ಲವೂ ಕೂಡ ಇದೆ. ಸೊ ಊಟ ಮಾಡೋ ಸೆಕ್ಷನ್ ಅನ್ನೇ ಬೇರೆ ತೋರ್ಸೋಣ ಆಮೇಲೆ, ಅದು ಅಡುಗೆ ಮನೆ ಹೆಂಗಿತ್ತು ಅಂತ. ಸರ್ ಅಲ್ಲೊಂದೇನೋ ಒಂದು ಪೀಸ್ ಕಾಣಿಸ್ತು. ಇದು ಅದೇ ಮಾಳಗಾಂವ್ಕರು ಯುದ್ಧದಲ್ಲಿ ಅಂದ್ರೆ ಮಿಲಿಟರಿ ಇರೋದ್ರಿಂದ ಅವ್ರಿಗೆ ಈ ತರದ ಆಸಕ್ತಿಗಳು ತುಂಬಾ ಇರುವಂತದ್ದು. ಅಂದ್ರೆ ಯಾರು ಕತ್ತಿಯನ್ನ ಹೊಡೆದಾಗ ಗುರಾಣಿ ಅಂತ ಹೇಳ್ತಾರಲ್ಲ, ಇದು ತಪ್ಪಿಸ್ಕೊಳ್ಳಿಕ್ಕೆ ಅವರು ಮುಂದೆ ಬಳಸ್ತಾ ಇರುವಂತದ್ದು. ಇದು ಸೇಮ್ ಆಸ್ ಇಟ್ ಇಸ್. ಸೇಮ್ ಒಂದೇ ಕಡೆ ಒಂದೇ ಚುಮ್ನಿ, ಆ ಕಡೆ ಒಂದು ಈ ಕಡೆ ಒಂದು, ಎರಡು ಕಡೆ ಬೆಂಕಿ ಹಾಕಿ ಕುತ್ಕೋಬಹುದು. ಓಕೆ, ಸೂಪರ್ ಸರ್. ಇದೆಲ್ಲವೂ ಕೂಡ ಆಂಟಿಕ್ ಪೀಸ್ಗಳು, ಅವತ್ತಿನ ಮೇಜು ಕುರ್ಚಿಗಳೆಲ್ಲವೂ ಕೂಡ ಇದೆ. ಇದು ಗೆಸ್ಟ್ ರೂಮ್ ಸರ್? ಇದು ಗೆಸ್ಟ್ ರೂಮ್. ಓಕೆ. ಇಲ್ಲೂ ಕೂಡ ಹೇಳಿದ್ನಲ್ಲ, ನೀವು ಮತ್ತೆ ಕಾರ್ಡ್ ನೋಡ್ಬೋದು. ಇಲ್ಲಿ ಬಂದ್ರು ಕೂಡ ಕಾರ್ಡ್ ನೋಡ್ಬೋದು. ಈ ಮನೆ ಯಾವ ರೀತಿ ಆಕೃತಿಲಿ ಇದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗಲ್ಲ. ಸಡನ್ ಆಗಿ ನಾನು ಇಡೀ ಮನೆ ನಿಮ್ಗೆ ಓಡಾಡ್ಸ್ ಪಟ್ ಅಂತ ಬಿಟ್ಟು ಅಂತ ಇಟ್ಕೊಳ್ಳಿ, ನೀವು ಎಲ್ಲಿ ಹೋಗಿದ್ರಿ ಏನಾಯ್ತು ಏನು ಗೊತ್ತಾಗಲ್ಲ. ಅದ್ಭುತ ಬಂಗ್ಲೆ. ಇಲ್ಲೂ ಕೂಡ ಹಳೆ ಕಾಲದ ಚೇರ್ಗಳಿದೆ. ಈ ಹಳೆ ಕಾಲದ ವಸ್ತುಗಳನ್ನ ನೋಡೋದಂದ್ರೆ ಒಂಥರ ಚೆನ್ನಾಗಿರುತ್ತೆ. ಆ ಸುತ್ತಲೂ ಆ ಗಾಜು ಅಂದ್ರೆ ಏನು ಕನ್ನಡಿಗಳನ್ನ ಹಾಕಿದ್ದಾರೆ. ಮನೆ ತುಂಬಾ ಕನ್ನಡಿ ಅಂತ ಹೇಳ್ಬೋದು ಸರ್. ಅವತ್ತಿನ ಆ ಕನ್ನಡಿ ಇವತ್ತಿಗೂ ಹಂಗೆ ಪಳ ಹೊಳಿತಿದೆ. ಅದೆಲ್ಲ ಕ್ರೆಡಿಟ್ಸ್ ಈ ಮನೆಯನ್ನ ನೋಡ್ಕೊಳ್ತಾ ಇರುವಂತಹ ಈಗಿರುವ ವ್ಯಕ್ತಿಗಳಿಗೆ ಹೋಗ್ಬೇಕು ಅಂತ ನಾನು ಅನ್ಕೊಂತೀನಿ. ಇಲ್ಲಿ ನೋಡಿ, ಇಲ್ಲಿ ನೀವು ವಾಶ್ರೂಮ್ ಕೂಡ ಆ ಕಾಲದ್ದು. ನಾವು ಏನು ಅದರಲ್ಲಿ ಒಂದು ಸಣ್ಣ ಚೇಂಜಸ್ ಮಾಡಕ್ ಹೋಗಿಲ್ಲ, ಆವಾಗಲೇ ಅವ್ರು ಕಟ್ಟಿರುವಂತದ್ದು. ಪ್ರತಿ ನಿಮ್ಗೆ ಬೆಡ್ರೂಮ್ ಅಲ್ಲೂ ಒಂದೊಂದು ಟಬ್ ಇದೆ, ಏನೋ ಒಂದು. ನೋಡಿ ಲೈಟಿಂಗ್ ನೋಡಿ ಮೇಲ್ಗಡೆ. ನಾ ಹೇಳ್ದ ನೇರವಾಗಿ ಇಲ್ಲಿ ನೋಡಿ, ನೇರವಾಗಿ ಕಣ್ಣಿಗೆ ಯಾವ ಲೈಟು ಕೂಡ ಹೊಡೆಯಲ್ಲ.
ಶವರ್ ಇರಬಹುದು, ಪ್ರತಿ ಒಂದು ಕೂಡ ಸುಸಜ್ಜಿತವಾಗಿದೆ. ಬನ್ನಿ ನಿಮ್ಗೆ ಹೇಳಿದ್ದು ಅದೇನೆ, ನೇರವಾಗಿ ಬಂದ್ರಾಯ್ತು. ಎಸ್ ಎಸ್ ಜಾಗ ತಗೊಂಡು ಹೌದು, ನೇರವಾಗಿ ಬಂದ್ಬಿಟ್ರಾಯ್ತು. 6.5 ಎಕರೆ ಜಾಗ ಕಂಪ್ಲೀಟ್ ನಿಮ್ದೆ. ಇನ್ನೊಂದಿದೆ, ಜೊಯ್ಡಾದಲ್ಲಿ ಏನಾದ್ರು ಈ ಮನೆ ತಗೊಂಡ್ರೆ ಇನ್ನೊಂದು ಆಫರ್ ಇದೆ. ಅಂದ್ರೆ ಆಫರ್ ಅಂತ ಹೇಳೋದಲ್ಲ, ಅದು ರೆಡಿ ಆಗಿದೆ. ಅದಕ್ಕೆ ನೀವು ಬೇರೆ ಇನ್ನೊಂದು ಬಿಸ್ನೆಸ್ ಕೂಡ ಆಡ್ ಆನ್ ಮಾಡ್ಕೋಬಹುದು. ಖಂಡಿತ ಅದನ್ನ ಈಗ ಈ ರೂಮ್ ಆದ ಕೂಡಲೇ ಅದನ್ನ ಹೇಳೋಣ. ಈ ಮನೇಲಿ ಆರಾಮಾಗಿ ಇದ್ಕೊಂಡು ಆ ಬಿಸ್ನೆಸ್ ಕೂಡ ಅವ್ರು ರನ್ ಮಾಡಬಹುದು. ಬೆಳಗೆರೆಯವರು ಒಂದು ಹೊಸ ಕಲ್ಪನೆಯಲ್ಲಿ ಅದನ್ನ ರೆಡಿ ಮಾಡಿದ್ದಾರೆ. ಅದು ಏನ್ ಮಾಡಿದ್ದಾರೆ, ಈ ಮನೆ ಮುಗಿಲಿ, ಯಾಕಂದ್ರೆ ಈ ಮನೆ ಇದೆಯಲ್ಲ ಇದನ್ನ ಮೊದಲು ನೋಡ್ಕೋಬೇಕು. ಆಮೇಲೆ ಈ ಮನೆಯ ವಿಡಿಯೋ ಇದೇ ಮೊದಲ ಬಾರಿಗೆ ಡಿಜಿಟಲ್ ಅಲ್ಲಿ, ಒಂದು ಫೋಟೋ ಕೂಡ ನಿಮ್ಗೆ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಯಾರೋ ಹೊರಗಡೆಯಿಂದ ಒಂದು ಫೋಟೋ ಹಾಕಿದ್ರೆ ಗೂಗಲ್ ಅಲ್ಲಿ ಇರಬಹುದೇನೋ ಅಷ್ಟೇ, ಬಿಟ್ರೆ ಒಳಗಡೆ ಯಾರಿಗೂ ಕೂಡ ಅಲೋ ಇಲ್ಲ. ಇಲ್ಲಿ ಯಾರೂ ಕೂಡ ಬರೋಕ್ಕೂ ಸಾಧ್ಯ ಇಲ್ಲ. ನಾವು ಕರ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಕರ್ಣ ಅವರು ನಮ್ಮನ್ನ ಇವತ್ತು ಆಯ್ತು ನೀವು ಮನೆ ತೋರಿಸಿ ಬೇಕಾದ್ರೆ ಅಂತ ಹೇಳಿ ಒಂದು ಒಳ್ಳೆ ಪರ್ಮಿಷನ್ ಅನ್ನ ಕೊಟ್ಟರು. ನಿಮ್ಗೂ ಕೂಡ ನಾವು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ ಸರ್. ಇದು ಅಷ್ಟು ಮನೋಹರ್ ಮಾಳಗಾಂವ್ಕರ್ ಬರೆದಿರೋ ಪುಸ್ತಕಗಳು ಇತ್ಯಾದಿಗಳು. ಎಸ್ ಎಸ್, ಎಲ್ಲ ಅವರ ಪುಸ್ತಕಗಳು ಇಲ್ಲಿ ಇರುವಂತ, ಎಲ್ಲವೂ ಅಲ್ಲ ಬಟ್ ಕೆಲವೊಂದು ಪುಸ್ತಕಗಳಿದೆ. ನೋಡಿ, ಇಲ್ಲೊಂದಿದೆ ಮನೋಹರ್ ಮಾಳಗಾಂವ್ಕರ್ ಅಂತ, ಇಂಗ್ಲಿಷ್ ಅಲ್ಲಿ ಬರೀತಿದ್ದಲ್ವಾ, ಇದೇ ಮನೋಹರ್ ಮಾಳಗಾಂವ್ಕರ್ ಅವರು ಇಲ್ಲಿದ್ದಾರೆ ನೋಡಿ. ನೋಡಿ ಸರ್, ಇದು ಆಥರ್ ಕಾಪಿ 10 ಜನವರಿ 1966. ಗೊತ್ತಾಯ್ತಾ? ವಾವ್, 1966 ಅಲ್ಲಿ ಈ ಪುಸ್ತಕ ಆಥರ್ ಕಾಪಿ ಅಂತ ಅವ್ರಿಗೆ ಕೊಟ್ಟಿರೋದು ಅನ್ಸುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಪುಸ್ತಕಗಳಿದೆ. ಈ ಟೇಬಲ್ ಸರ್, ಇದು ಮನೋಹರ್ ಮಾಳಗಾಂವ್ಕರ್ ಬರಿತಾ ಇರುವಂತಹ ಟೇಬಲ್. ನಂತರ ಬೆಳಗೆರೆಯವರು ಕೂಡ ಇದೇ ಟೇಬಲ್ ಮೇಲೆ ಕೂತು ಬರಿತಾ ಇದ್ರು. ಇಲ್ಲಿ ದಂಗೆಯ ದಿನಗಳು ಅನ್ನುವ ಪುಸ್ತಕನ ಬೆಳಗೆರೆ ಇಲ್ಲೇ ಬರೆದಿದ್ದಾರೆ. ಅವನೊಬ್ಬನಿದ್ದ ಗೋಡ್ಸೆ ಅನ್ನುವಂತ ಪುಸ್ತಕನು ಕೂಡ ಅವರು ಇಲ್ಲೇ ಬರೆದಿರುವಂತದ್ದು. ಅವನೊಬ್ಬನಿದ್ದ ಗೋಡ್ಸೆ ಪುಸ್ತಕ ಇದೆಯಲ್ಲ, ನನ್ನ ಕುಟುಂಬಕ್ಕೆ ಬೆಳಗೆರೆಯವರು ಅರ್ಪಣೆ ಮಾಡಿದ್ದಾರೆ. ಹೌದಾ? ವಾವ್ ವಾವ್ ವಾವ್, ಸೂಪರ್ ಸರ್. ಖಂಡಿತ ಸರ್, ಇಲ್ಲಿಗೆ ಈ ಮನೆಯನ್ನು ತಗೊಂಡವರಿಗೆ ಒಂದು ಬಿಸಿನೆಸ್ ಕೂಡ ಆರಂಭ ಮಾಡಬಹುದು ಅಂತ ಹೇಳಿದ್ರಿ. ಖಂಡಿತ. ಅದಕ್ಕಿಂತ ಮೊದಲು ನಿಮ್ಗೆ ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ. ಇಲ್ಲೂ ಒಂದು ವಿಗ್ರಹ ಇದೆ. ಅದು ಎಲ್ಲ ಕಡೆ ಎರಡೆರಡು ಅಂತಿರಲ್ಲ, ಎಲ್ಲ ಅಲ್ಲಿ ಒಂದು ಸಿಂಗಲ್ ಇತ್ತು, ಅದು ಇದು ಆಡ್ ಆನ್ ಆಯ್ತು, ಡಬಲ್ ಆಯ್ತು. ಈ ಬೆಡ್ರೂಮ್ ನೋಡಿ, ಇದು ನೋಡಿ ಎಷ್ಟು ಜಾಗ ಇದೆ. ಇಲ್ಲ ಇಲ್ಲಿ ಅವರು ಯಾವ್ದನ್ನು ಕಟ್ಟಿದಾರಲ್ಲ, ಇಡೀ ಮನೆಯನ್ನ ಒಂದು ಯಾವ್ದಾದ್ರು ಆರ್ಕಿಟೆಕ್ಚರ್ ಸ್ಟೂಡೆಂಟ್ಗಳಿಗೋ ಅಥವಾ ಸಂಶೋಧಕರಿಗೆ ಹೇಳಿ ಮಾಡಿಸಂತ ಜಾಗ ಇದು. ಅಷ್ಟು ಮಟ್ಟಿಗೆ ಪ್ಲಾನ್ ಆಗಿದೆ. ಗಾಳಿ ಇರ್ಬೋದು, ಬೆಳಕಿರ್ಬೋದು, ವರಾಂಡ ಇರ್ಬೋದು, ಅಥವಾ ನೀವು ಹೇಳಿದ್ರಲ್ಲ ಜಾಗ ಸ್ಪೇಸಸ್ ಇರ್ಬೋದು, ಪ್ರತಿ ಒಂದು ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ತರ ಬೇಕಾಗಿತ್ತು ಅಂತ ನೀವು ಸುಮ್ಮನೆ ಹೊಟ್ಟೆ ಕಿಚ್ಚಿಗೆ ಏನಾದ್ರು ಹೇಳ್ಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ನಿಮ್ಗೆ ಬರಲ್ಲ. ಇಲ್ಲೊಂದು ಮರ ನೋಡಿ ಸರ್, ಅಲ್ವಾ? ಈಗ ಸತ್ತೋಗಿದೆ. ಅಂದ್ರೆ ಚೆನ್ನಾಗಿತ್ತು. ಅದನ್ನ ವಾವ್ ಅನ್ಸುತ್ತೆ. ನಿಸರ್ಗ ನೋಡಿ, ಅದು ಸಾಯ್ತಾ ಇರುವಂತೆ ಅಲ್ಲೊಂದು ಗಿಡ ಬೆಳೀತಾ ಇದೆ ಚಿಕ್ಕದು, ಇದ್ರಲ್ಲಿ ಕೊನೆಗೆ ಅದು ನಿಸರ್ಗದ ಗುಣ. ಒಂದಾದ್ಮೇಲೆ ಮತ್ತೊಂದನ್ನು ಬೆಳೆಸ್ಕೊಳುತ್ತೆ. ಎಸ್, ಬನ್ನಿ ಸರ್, ಈ ರೂಮ್ ಅನ್ನ ತೋರಿಸಿ. ಇದು ನನ್ನ ಫೇವ್ರೆಟ್ ರೂಮ್. ಇದು ನಂಗೆ ಗೊತ್ತು. ನೋಡಿ, ನನ್ಗೆ ಗೊತ್ತು. ಈ ಮನೆ ಒಂದ್ ವೇಳೆ ನನ್ನ ಕೈಲೇ ಇದ್ರೆ ನೀವು ಫ್ಯಾಮಿಲಿ ಸಮೇತ ಒಂದ್ಸರಿ ಬರೋರು. ಇಲ್ಲೇ ಇರ್ತಿದ್ವಿ ನಾವು. ಒಂದು ವಾರ ಆದ್ರೂ ಇಲ್ಲೇ ಇದ್ಬಿಡ್ತಿದ್ವಿ. ಅಷ್ಟು ಚೆನ್ನಾಗಿದೆ ನೋಡಿ. ಇದು ಬೆಡ್ರೂಮ್. ಇದು ಹೆಂಗಿದೆ ಅಂತ ಹೇಳಿದ್ರೆ ಇದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಸಾಧ್ಯ ಇಲ್ಲ. ಇಲ್ಲಿರುವಂಥ ಪ್ರತಿಯೊಂದು ಐಟಮ್ ಬಗ್ಗೆ ಮಾತಾಡ್ಬೇಕು ಅಂದ್ರೂ ಒಂದು 10 ನಿಮಿಷ ಹೋಗುತ್ತೇನೋ ಅಂತ ನನ್ನ ಒಂದು ಅನಿಸಿಕೆ. ಸೊ ನೀವು ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್. ಸರ್, ಏನ್ ಎಕ್ಸ್ಪ್ಲೇನ್ ಮಾಡೋದು ಹೇಳಿ? ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅನ್ನೋದೇ ಸಮಸ್ಯೆ. ತುಂಬಾ ವಿಶಾಲವಾದ ಬೆಡ್ರೂಮ್, ಒಳ್ಳೆ ವಾಶ್ರೂಮ್, ಬಾತ್ರೂಮ್ ಕಟ್ಟಿದ್ದಾರೆ. ಇದು ಮೊದ್ಲು ಮಾಳಗಾಂವ್ಕರ್ ಅಳಿಯ ಈ ರೂಮ್ ಅಲ್ಲಿ ಇರ್ತಾ ಇದ್ದ. ಇಲ್ಲೊಂದು ಏನು ನೀವು ರೀಡಿಂಗ್ ಸ್ಟಡಿ ಟೇಬಲ್ ಅಂತಿರೋ, ರೀಡಿಂಗ್ ಟೇಬಲ್ ಅಂತಿರೋ, ಏನ್ ಗೊತ್ತಿಲ್ಲ. ಇಲ್ಲಿ ಕೂತ್ಕೊಂಡ್ರೆ ಅಗೈನ್ ಹೊರಗಡೆ ಇದು ಪ್ರತಿಯೊಂದು ನೋಡಿ ಬ್ರಿಟಿಷ್ ಶೈಲಿಯಲ್ಲಿ ಇರುವಂತ ಟೇಬಲ್ಗಳು. ಇದಿರ್ಬೋದು, ಈ ಚೇರ್ ಇರ್ಬೋದು, ಪ್ರತಿಯೊಂದು ಕೂಡ ಆ ಕಾಲದಲ್ಲಿ ಮಾಡಿರುವಂತದ್ದು. ಇಲ್ಲಿ ಕೂತ್ಕೊಂಡು ನೀವು ಕಾರ್ಡ್ ನೋಡ್ಕೋತಾ ಓದ್ತಾ ಕೂತ್ರು ಅಥವಾ ಒಂದು ಟೀ ಕುಡಿತಾ ಕೂತ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಏನೋ ಇದೆಯಲ್ಲ, ಹಂಗ್ ಬರುತ್ತೆ ನೋಡಿ. ಇಲ್ಲೊಂದು ಕಪಾಟ್ ತರ ಇದೆ. ಸೊ ಇದನ್ನ ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ನೋಡಿ ಬರೀಬಹುದು. ಆಯ್ತಾ? ಒಂದಾಯ್ತಾ? ಇನ್ನೂ ಜಾಸ್ತಿ ಕೈಯೆಲ್ಲ ಇಟ್ಕೊಂತೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಇದಿದೆ. ಸೊ ಇದನ್ನ ಎಳೆದ್ಬಿಟ್ಟು ಹಿಂಗ್ ಇಟ್ಕೋಬಹುದು. ಇನ್ನೂ ಕೆಲವೊಂದು ಕ್ಯೂರಿಯಸ್ ಆಗಿ ಕೆಲವರು ಯೋಚನೆ ಮಾಡೋರು ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಡ್ರಾವರ್ಗಳು ಎಷ್ಟು ಇರ್ಬೋದು ಇದರಲ್ಲಿ. ಎಷ್ಟು ಡ್ರಾವರ್ಗಳು ನನಗೆ ಗೊತ್ತು. ಬೈ ಚಾನ್ಸ್ ನಾನು ಇವತ್ತು ಇಲ್ಲಿ ಇಲ್ಲ ಹಂಗಿದ್ರಲ್ಲ, ನೀವು ಇದನ್ನ ನಿಮ್ ಕಾರಲ್ಲಿ ಎತ್ಕೊಂಡು ಹೋಗ್ತಿದ್ರೆ ನೋಡಿ, ಇವರಿಗೂ ಡೌಟ್ ಬಂತು ನಮ್ಮ ಮೇಲೆ. ನಾವು ನೋಡಿ ಇದನ್ನ ಬಂದು ಮುಟ್ಟೋದು ನೋಡಿದ್ರೆ ನಮ್ಗೆ ಗೊತ್ತಾಗಲ್ವಾ? ಇಲ್ಲಿ ನೋಡಿ, ಹೌದು. ಅಂದ್ರೆ ಇವತ್ತು ಇದನ್ನ ಮಾಡಿಸ್ಬೇಕಂದ್ರೂ ಸಾಧ್ಯತೆ ಕಡಿಮೆ ಇದೆ. ಮತ್ತೆ
ಯಾರು ಕೂಡ ಈ ತರ ಮಾಡೋದಕ್ಕೆ ಅಲ್ಲಿ ಇರುವಂತ ಒಂದು ಕಟ್ಟುಗಳು ಕೂಡ ಅದು ಇನ್ನೂ 100 ವರ್ಷ ಹೋದ್ರೂ ಹಾಳಾಗ್ಲಿಕ್ಕಿಲ್ಲ. ಆ ರೀತಿಲಿ ಈ ಒಂದು ಮನೆ ನಿರ್ಮಾಣ ಆಗಿದೆ. ಮತ್ತೆ ಇದೊಂದು ವಾಶ್ರೂಮ್ ಒಂದು ತೋರಿಸ್ಬಿಡಿ ಬನ್ನಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಗಿರುವ ಶಾರ್ಟ್ ಟೈಮಲ್ಲಿ ಟಕ್ 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 ಅಂತ ತೋರಿಸ್ತಿದ್ದೀವಿ. ಯಾರೋ ಬೇಜಾರು ಮಾಡ್ಕೋಬೇಡಿ. ಅವಶ್ಯಕತೆ ಇಲ್ಲ ನಾನು ಇಂಥ ಮನೆನ ತಗೋಬಹುದು ಅಥವಾ ಇಂಥ ಮನೆ ನನ್ನ ಪರಿಕಲ್ಪನೆಯಲ್ಲಿ ಇದೆ ಅಂತ ಹೇಳುವವರು ಖಂಡಿತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್. ಮಾಡಬಹುದು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಮಾಡಿದ್ರೆ ಅದು ಒಳ್ಳೇದಾಗುತ್ತೆ. ಈಗ ನಾವು ಹೊರಗಡೆ ಹೋಗೋಣ ಬನ್ನಿ. ಯಾಕಂದ್ರೆ ಸರಿಸುಮಾರು 1 ಎಕರೆ ಜಾಗದಲ್ಲೇ ಈ ಮನೆ ಇದೆಯೇನೋ, ಇನ್ನೂ ಎಕರೆಗಟ್ಟಲೆ ಜಾಗ ಸುಮ್ಮನೆ ಇದೆ. ಆ ಸುಮ್ಮನೆ ಇರುವ ಒಂದು ಜಾಗದಲ್ಲೂ ಕೂಡ ಬೆಳಗೆರೆಯವರು ಒಂದಿಷ್ಟು ಪರಿಕಲ್ಪನೆ ಇಟ್ಕೊಂಡು ಬದಲಾವಣೆಗಳನ್ನ ಮಾಡಿದ್ರು ಅನ್ನೋದು ಗೊತ್ತಾಯ್ತು. ಈ ಮನೆಯನ್ನ ತಗೊಂಡವರಿಗೆ ಒಂದು ಎಕ್ಸ್ಟ್ರಾ ಬಿಸ್ನೆಸ್ ಸೋರ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ನಾಳೆನೆ ಬಿಸ್ನೆಸ್ ಓಪನ್ ಮಾಡ್ಬೋದು ಅಲ್ವಾ? ಏನ್ ಮಾಡ್ಬೋದು ಎತ್ತ ಅಂತ ಒಂದು ಇಲ್ಲಿಂದಾನೇ ಹೇಳ್ಬಿಡಿ ಸರ್, ಅದನ್ನೆಲ್ಲ ತೋರಿಸ್ಬಿಡೋಣ. ಖಂಡಿತ. ಇದು ಮೊದ್ಲು ಲಾನ್ ಇರುವಂತದ್ದು. ಬೆಳಗೆರೆ ಕೂಡ ಕೂತ್ಕೋತಾ ಇದ್ರು, ಮಾಳಗಾಂವ್ಕರ್ ಮೊದ್ಲು ಕೂತ್ಕೋತಾ ಇದ್ರು ಆರಾಮ್ ಕುರ್ಚಿ ಹಾಕಿ ರಿಲ್ಯಾಕ್ಸ್ ಆಗಿ. ಇದ್ರ ಎದುರಿಗೆ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಬೆಳಗೆರೆ ಅವರು ಒಂದು ರೆಸಾರ್ಟ್ ಕಾನ್ಸೆಪ್ಟ್ ಅಲ್ಲಿ ಒಂದು 20 ಬೆಡ್ರೂಮು, ಒಂದು ದೊಡ್ಡ ಡೈನಿಂಗು, ಕಿಚನ್, ಆಮೇಲೆ ರಿಸೆಪ್ಷನ್, ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸ್ ಜಾಗ, ಪ್ರತಿಯೊಂದು ಎಲ್ಲದೂ ರೆಡಿ ಇದೆ. ಇನ್ನೊಂದು 10% ಕೆಲಸಗಳಂದ್ರೆ ಲಾಸ್ಟ್ ಟಚ್ ಅಪ್ ಅಂತೀವಲ್ಲ ನಾವು, ಆತರ ಮಾಡುವಂತ ಕೆಲಸ ಬಿಟ್ರೆ ಇನ್ನು ಉಳಿದಂತೆ ಎಲ್ಲದೂ ರೆಡಿ ಇರುವಂತದ್ದು. ಎಲ್ಲವೂ ರೆಡಿ ಇದೆ. ನಾವೆಲ್ಲವನ್ನು ಕೂಡ ತೋರಿಸ್ತಿದೀವಿ. ಯಾರಿಗೆ ಏನೂ ಡೌಟ್ ಬೇಡ. 6.25 ಎಕರೆ ಜಾಗ, ಮತ್ತೆ ಇದು ಎನ್ಎ ಲ್ಯಾಂಡ್. ಮತ್ತೆ ನಿಮ್ಗೆ ಗೊತ್ತು ಜೊಯ್ಡಾ ದಾಂಡೇಲಿ ಈಗ ಟೂರಿಸಂ ಹೆಸರಾದಂತ ಜಾಗ, ಸಿಕ್ಕಾಪಟ್ಟೆ ಬಿಸಿ ಇದೆ ಸರ್. ದೊಡ್ಡ ಜಾತ್ರೆ. ಜೊಯ್ಡಾ ಇರ್ಬೋದು, ದಾಂಡೇಲಿ ಇರ್ಬೋದು, ಸಿಕ್ಕಾಪಟ್ಟೆ ಬಿಸಿ. ಜೊಯ್ಡಾ ಅನ್ನೋದು ನಮ್ಗೆಲ್ಲ ಗೊತ್ತಾಗಿದ್ದೆ ರವಿ ಬೆಳಗೆರೆ ಅವರಿಂದ ಅಲ್ವಾ? ನನ್ನ ಜೊಯ್ಡಾ ಅಂತ ಬರೀತಿದ್ರು ಅವರು ಎಲ್ಲ ಒಂದು ಬರಿಬೇಕಾದ್ರೆ. ನಾನು ನನ್ನ ಜೊಯ್ಡಾ ನನಗೆ ತುಂಬಾ ಜನ ಕೇಳಿದ್ರು, ಬೆಳಗೆರೆಯಿಂದ ನಮ್ಗೆ ಜೊಯ್ಡಾ ಗೊತ್ತಾಯ್ತು ಅನ್ನೋದು. ಹಾಗೆ ಗೊತ್ತು ಮಾಡಿರುವಂತ ತಾಲೂಕು ಇದು ಜೊಯ್ಡಾ. ತುಂಬಾ ವಿಶಾಲ. ನನಗೆ ಗೊತ್ತಾಗಿದ್ದು ಬೆಳಗೆರೆ ಅವರಿಂದ ಅಲ್ವಾ? ಎಲ್ಲರಿಗೂ ಸಾಮಾನ್ಯವಾಗಿ ನಂಗೆ ಗೊತ್ತು, ತುಂಬಾ ಜನರಿಗೆ ಗೊತ್ತಾಗಿರೋದು ಜೊಯ್ಡಾ ಅನ್ನುವಂಥದ್ದು ಬೆಳಗೆರೆಯಿಂದ. ಎಷ್ಟು ಕಾಂಪ್ಲೆಕ್ಸ್ ಇದೆ ಸರ್? ಈ ತರ ಒಟ್ಟು 5 ಇದಿದೆ. 5 ಒಂದೊಂದ್ರಲ್ಲಿ 4 ರೂಮ್ಗಳಿದಾವೆ, ಬೆಡ್ರೂಮ್ ಇದೆ. ಇದು ನೋಡಿ, ಇದು ಹುಲಿ ಆ ಕಾಲದ ಒಂದು ಇದನ್ನ ಮೂರ್ತಿ ಇಲ್ಲಿ ಇರುವಂತದ್ದು. ಎಷ್ಟು ಚೆನ್ನಾಗಿದೆ ಇದು. ಹುಲಿನ ಸರ್? ಹೌದು. ವ್ಯಾಘ್ರ, ವಾಗ್ ಅಂತ ಕರಿತಾ ಇದ್ರು. ಓಕೆ. ಇಲ್ಲೆಲ್ಲ ನಾವು ನೋಡ್ತೀವಲ್ಲ, ಪ್ರತಿಯೊಂದಕ್ಕೂ ಪಾತ್ವೇ ಇರ್ಬೋದು, ಪ್ರತಿಯೊಂದು ಸಿಸ್ಟಮೆಟಿಕ್ ಆಗಿ ರೆಡಿ ಮಾಡಿದ್ದಾರೆ ಎಲ್ಲವನ್ನ. ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಈಗ ನಾವೇನಾದ್ರೂ ಹೋಮ್ ಸ್ಟೇನೋ ಅಥವಾ ರೆಸಾರ್ಟ್ಗಳು ಏನಾದ್ರೂ ಮಾಡೋದಾದ್ರೆ ಇದು ಒಂದು ಸೂಕ್ತವಾದ ಜಾಗ. ಇಲ್ಲಿ ಏನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಯಾವತ್ತು ಹೆಚ್ಚು 90% ರೆಡಿ ಇದೆ. ಒಂದಷ್ಟು ಪೇಂಟಿಂಗು, ಒಳಗಡೆ ಸಣ್ಣ ಪುಟ್ಟ ಫಿನಿಶಿಂಗು, ಕರೆಂಟ್ ಕನೆಕ್ಷನ್, ಈ ತರ ಒಂದಷ್ಟನ್ನ ಕೊಟ್ಬಿಟ್ರೆ ಇದು ನೀವು ಗೆಸ್ಟಿಗೆ ಬನ್ನಿ ಅಂತ ಹೇಳಿ ಕಡ್ಡಿಲ್ಲ. ಈ ನಿಸರ್ಗದ ಮಧ್ಯೆ ಎಲ್ಲಿ ಸಿಗುತ್ತೆ ರೀ ಇಷ್ಟು ದೊಡ್ಡ ಜಾಗ? 6 ಎಕರೆ 6.25 ಎಕರೆ ಎನ್ಎ ಲ್ಯಾಂಡ್ ಅಲ್ವಾ? ಸುಮ್ನೆ ಯೋಚನೆ ಮಾಡಿ. ಅಲ್ಲ, ನೀವ್ಯಾಕೆ ತಗೋಬಾರ್ದು ಅಂತ. ಓಕೆ, ನೋಡೋಣ. ಆದ್ರೆ ಖಂಡಿತ ನಾವು ತಗೊಳ್ತಿದ್ವಿ. ಈಗ ನಮ್ ವೀಕ್ಷಕರಿಗೆ ಬಿಟ್ಬಿಟ್ಟಿದೀವಿ. ಯಾರಾದ್ರೂ ಬೇಕಾದ್ರೆ ತಗೋಬಹುದು. ತಗೊಳ್ಳೋರಿಗೆ ಈ ವಿಡಿಯೋನ ಶೇರ್ ಮಾಡಬಹುದು. ಸರ್, ಅಲ್ಲಿ ತೆಂಗಿನ ಮರಗಳೆಲ್ಲ ಇದ್ದಂಗಿದೆ. ಎಲ್ಲಿವರೆಗೆ ಜಾಗ ಇದೆ ಇದೀಗ? ಅಲ್ಲಿವರೆಗಿದೆ. ಹೈಟ್ ಅಲ್ಲಿ ಇದೆ, ಒಂಥರ ಟೇಬಲ್ ಟಾಪ್ ಅಂತೀವಲ್ಲ ಆ ತರ ನಾವು ಈ ಜಾಗದಲ್ಲಿ ಇದ್ವಿ. ಇದಕ್ಕೆ 3 ಕಡೆಯಿಂದ ಕಾಡಿದೆ ಈ ಜಮೀನಿಗೆ. ಒಂದ್ ಕಡೆಯಿಂದ ಬೇರೆಯವ್ರ ಹೊಲ ಬರುತ್ತೆ. ಎಲ್ಲ ಗಡಿ ಕ್ಲಿಯರ್ ಆಗಿದೆ, ಏನು ಸಮಸ್ಯೆಗಳಿಲ್ಲ. ನಮ್ದು ಫೆನ್ಸಿಂಗ್ ಇದೆ. ಇಲ್ಲಿ ಸುಮಾರು ಒಂದು 50-60 ತೆಂಗಿನ ಗಿಡ ಇದಾವೆ. ಮಾವಿನ ಗಿಡ ಇದೆ. ಮಾವಿನ ಹಣ್ಣಂತೂ ನಾವು ಕೊಯ್ದು ತಿಂದು ಖರ್ಚು ಮಾಡಕ್ ಸಾಧ್ಯನೇ ಇಲ್ಲ. ಹಲ್ಸ್ ಇದೆ, ಗೇರ್ ಇದೆ, ಪ್ರತಿ ಪೇರು ಇದೆ, ಲೀಚಿ ಗಿಡ ಇದೆ, ಎಲ್ಲ ಗಿಡಗಳು. ಈಗ ನಾನು ಹೇಳ್ದನಲ್ಲ, ಏನಪ್ಪ ಸಾಕಪ್ಪ ಈ ಸಿಟಿ ಜಂಜಾಟ, ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಶುದ್ಧ ಗಾಳಿ ತಗೊಂಡು ಇನ್ನೊಂದು 10 ವರ್ಷ ಜಾಸ್ತಿ ಬದುಕೋಣ, ಈ ದುಡ್ಡೇ ಮುಖ್ಯ ಅಲ್ಲ ಅಂತ ಯಾರಿಗಾರು ಇದ್ರೆ ಖಂಡಿತ ಸರ್, ನಮ್ಗಂತೂ ಸಾರ್ಥಕ ಆಯ್ತು ಅಂತ ಅನ್ನಿಸ್ತು. ಯಾಕಂದ್ರೆ ರವಿ ಬೆಳಗೆರೆ ಅವರು ಆಸೆ ಪಟ್ಟು ಮನೋಹರ್ ಮಾಳಗಾಂವ್ಕರ್ ಅವರಿಂದ ಈ ಒಂದ್ ಮನೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದ್ರ ವ್ಯಾಲ್ಯೂ ಎಷ್ಟಿರ್ಬಹುದು ಅಂತ ಸುಮಾರು ಜನ ಯೋಚನೆ ಮಾಡಬಹುದು. ಈಗ ಕೇಳ್ಬಹುದು, ಹಣ ಹೇಳ್ತಿಲ್ಲ ಇವರು, ದುಡ್ಡು ಹೇಳ್ತಿಲ್ಲ. ಈಗ ಹೆಂಗೆ, ಎಷ್ಟಾಗುತ್ತೆ ಏನು ಅಂತ? ಸರ್, ನಿಮ್ಗೆ ಈಗ ಇಷ್ಟೊಂದು ದೊಡ್ಡ ಜಾಗ ಎಲ್ಲ ನೋಡಿದಾಗ ನಿಮ್ಗೊಂದು ಅಂದಾಜ್ ಆಗಿರುತ್ತೆ. ನಾನು ಈಗ ಏನ್ ರೇಟ್ ಅಂತ ನಾನು ಖಂಡಿತ ಹೇಳಕ್ ಹೋಗೋದಿಲ್ಲ, ಅದು ಸರಿ ಕೂಡ ಆಗೋದಿಲ್ಲ. ನೀವು ನನಗೆ ಕಾಲ್ ಮಾಡಿ. ಕಾಲ್ ಅಂದ್ರೆ ಸುಮ್ನೆ ಆ ಅರ್ಹತೆ ಇದ್ದವ್ರು, ಏನೋ ಲಕ್ಷನೋ 10,000ನೋ 50,000ನೋ ಅಥವಾ 1 ಕೋಟಿನೋ ಇರುವಂತ ಜಾಗ ಅಲ್ಲ. ಇದ್ರ ಒಂದು ಅಂದಾಜ್ ಮಾಡ್ಕೊಂಡು ನಮ್ಮ ಹತ್ರ ಆ ಕೆಪಾಸಿಟಿ ಇದೆಯಾ, ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡ್ಕೊಂಡು ಖಂಡಿತ ನಂಗೆ ಕಾಲ್ ಮಾಡಿ. ಸುಮ್ನೆ ಕಿರಿಕಿರಿಗೆ ಕಾಲ್ ಮಾಡೋದು, ನಾವು ನೋಡಕ್ ಬರಲ್ಲ ಅನ್ನೋದು. ಒಂದು, ಯಾರು ತಗೊಳಕ್ಕೆ ಅರ್ಹತೆ ಇದೆಯೋ
ಅಂತ ವ್ಯಕ್ತಿಗಳನ್ನ ಮಾತ್ರ ನಾವು ಇಲ್ಲಿ ಒಳಗಡೆ ಬಿಟ್ಕೊಂಡು ಈ ಮನೆಯನ್ನ ತೋರಿಸುವಂಥದ್ದು. ಸುಮ್ನೆ ಇಲ್ಲಿ ಈ ಮಳಗಾಂವ್ಕರ ಕಾಲದಿಂದನೂ ಯಾರನ್ನು ಬಿಟ್ಟಿಲ್ಲ, ಬೆಳಗೆರೆಯವ್ರನ್ನೇ ಬಿಟ್ಟಿಲ್ಲಾಗಿತ್ತು ಮಳಗಾಂವ್ಕರ್ ಅವರು, ಅಂತ ಜಾಗ ಇದು. ಮತ್ತೆ ಸರೌಂಡಿಂಗು ಕೂಡ ಯಾರು ಬರೋ ತರಾನು ಇಲ್ಲ, ಒಂದು ಪೀಸ್ಫುಲ್ ಒಳ್ಳೆ ರೀತಿಯಲ್ಲಿ ಕಳಿಬೇಕು ಅಂತ ಹೇಳಿದ್ರೆ ಇದು ಸೂಕ್ತವಾದ ಮನೆನೇ ಹೌದು. ಇದಕ್ಕೆ ಕೋಟಿಗಿಂತ ಮಿಗಿಲಾಗಿರುವಂತಹ ಒಂದು ವ್ಯಾಲ್ಯೂ ಇದೆ. ಹಂಗಾಗಿ ರೇಟು ಅದೆಲ್ಲವನ್ನ ಇವ್ರ ಹತ್ರನೇ ನೀವು ಮುಂದಿನ ದಿನಗಳಲ್ಲಿ ಮಾತಾಡ್ಕೋಬಹುದು. ಈಗ ನಾವು ಅಡ್ಗೆ ಮನೆಯನ್ನು ತೋರ್ಸೋಣ. ಮತ್ತೆ ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರ ಸ್ಟಾಫ್ಗೆನೆ ಇದ್ರಕ್ಕಿಂತ ಚೆನ್ನಾಗಿರುವಂತದ್ದೇ ಕೊಟ್ಟಿದ್ದಾರೆ ಕ್ವಾರ್ಟರ್ಸ್ ಅನ್ನೋದು ಗೊತ್ತಾಯ್ತು. ಅದನ್ನು ಕೂಡ ತೋರ್ಸೋಣ ಸರ್. ಆಮೇಲೆ ಬೆಳ್ಳಿ ಸ್ಪೂನ್ಗಳೆಲ್ಲ ಇದೆ, ಸೊ ಅದನ್ನ ತೋರಿಸ್ಬೇಕು. ನಿಮ್ಗೆಲ್ಲ ಅಲ್ಲಿ ಒಳಗಿರೋದು ಎಲ್ಲ ಆಂಟಿಕ್ ಮೇಲೆ ಕಣ್ಣ, ಎಲ್ಲ ಆಂಟಿಕ್ ಮೇಲೆ ಕಣ್ಣು. ನಾನು ತಗೊಂಡೋಗಲ್ಲ, ತೋರಿಸಿ ಹೋಗಿ ನಮ್ಮವ್ರಿಗೆ ಹೇಳಿರ್ತೀನಿ ನೆಕ್ಸ್ಟ್ ಬಂದಾಗ ಒಂದು ಕಣ್ಣು ಅಂತ. ನೆಕ್ಸ್ಟ್ ನಾವು ಬರ್ಬೇಕು ಅಂದ್ರು ವೀಕ್ಷಕರೇ ಇವ್ರನ್ನ ಕರ್ಕೊಂಡೇ ಬರ್ಬೇಕು, ಇಲ್ಲ ಅಂದ್ರೆ ಇಲ್ಲಿ ಬಿಡೋದಿಲ್ಲ ಯಾರನ್ನು ಒಳಗಡೆ. ನೋಡಿ ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ, ಮನೋಹರ್ ಮಾಳಗಾಂವ್ಕರ್ ಅವರ ವೈಫ್ ಒಂದೊಂದು ಕಲ್ಲನ್ನು ಕೂಡ ಅವರೇ ಸ್ವತಃ ಇಟ್ಟು ಮನೆಯನ್ನ ಕಟ್ಟಿರೋದು ಅಂತ ನೀವು ಹೇಳಿದ್ರಿ. ಕೆಲಸಗಾರ ಹತ್ರ ಈ ಕಲ್ಲು ಇಲ್ಲಿ ಬೇಡ, ಈ ಕಲ್ಲು ಇಲ್ಲಿ ಇಡಿ, ಅದು ಇಲ್ಲಿ ಬೇಡ, ಈ ತರ ಸೇರ್ಸಿ ಇಟ್ಟು. ನೋಡಿ ಸರ್, ಈ ಕಲ್ಲು ಹಿಂಗಿದೆ, ಈ ಕಲ್ಲು ನೋಡಿ ಚಿಕ್ಕದಾಗಿದೆ, ಇದು ದೊಡ್ಡದಾಗಿದೆ, ಇದು ಚಿಕ್ಕದಾಗಿದೆ, ಇದು ಹಿಂಗ್ ಸ್ಟ್ರೈಟ್ ಇದೆ, ಇದು ಅಡ್ಡ ಇದೆ, ಈ ತರ ಮಾಡ್ಸಿದ್ದಾರೆ. ಬರೀ ಒಂದೇ ತರ ಕಟ್ತಾ ಹೋಗಿಲ್ಲ. ಇದು ನೋಡಿ ಇಲ್ಲೊಂದು ಎಷ್ಟು ಉದ್ದ ಕಲ್ಲು ಇಟ್ಟಿದ್ದಾರೆ ಸರ್. ಇದು ಇನ್ನೂ ಒಂದು 200 ವರ್ಷ ಹೋದ್ರುನು ಏನು ಆಗಲ್ಲ. ಆ ಕಲ್ಲು ನೀವು ನಿಮ್ ಮಕ್ಕಳು ಮೊಮ್ಮಕ್ಕಳಿಗೂ ಇದು ಅಲ್ವಾ ಅಜ್ಜ ಕೊಟ್ಟ ಆಸ್ತಿ ಅಂತ ಮುಂದುವರ್ಸಬಹುದು. ಹೌದು ಖಂಡಿತ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಿಂಗೂ ಹೋಗ್ಬೋದಾ ಸರ್? ಬನ್ನಿ ಅಡಿಗೆ ಮನೆ ಹೋಗೋಣ. ಓಕೆ, ಇದರಿಂದನೂ ಹೋಗ್ಬೋದು. ನಿಮ್ಗೆ ಡೈನಿಂಗ್ ಹಾಲ್ ತೋರಿಸಿಲ್ಲ ನಾನು. ಇದು ಡೈನಿಂಗ್ ಹಾಲ್. ವಾವ್, ಬ್ಯೂಟಿಫುಲ್. ಮಾಳಗಾಂವ್ಕರ್ ಇರ್ಬೋದು, ಬೆಳಗೆರೆಯವರು ಇರ್ಬೋದು, ಎಲ್ಲರೂ ಕೂತು ಊಟ ಮಾಡಿರುವಂತ ಡೈನಿಂಗ್ ಟೇಬಲ್ ಇದು. ಇವತ್ತು ನನ್ನ ಭಾಗ್ಯ ನಿಮ್ಗೂ ಒಂದು ಊಟ ಹಾಕಕ್ಕೆ ಇಲ್ಲಿ ಅವಕಾಶ ಸಿಕ್ತು. ಎಸ್ ಖಂಡಿತ. ನಾವು ಕೂಡ ಊಟ ಮಾಡ್ಕೊಂಡೇ ಹೋಗ್ಬೇಕೀಗ. ಹೌದು, ನಮಗೂ ಅದೊಂದು ಖುಷಿ ಇದೆ ಖಂಡಿತ. ಸೊ ಲೈಟ್ಗಳು ನೋಡಿ ಸರ್, ಹಳೆ ಕಾಲದೆಲ್ಲ ಬೆಳಕು ಹಾಕ್ತೀನಿ. ವಾವ್, ಹೆಂಗಿದೆ ನೋಡಿ, ಯಾವುದು ಬೆಳಕು ನೋಡಿ, ಅಲ್ಲಿಂದ ಇಲ್ಲಿ ರಿಫ್ಲೆಕ್ಟ್. ಇಡೀ ಮನೆಗೆ ಸೂರ್ಯನ ಕಿರಣ ಎಲ್ಲ ಕಡೆಯಿಂದನೂ ಬರುತ್ತೆ. ಮನೆಯಲ್ಲಿ ಎಲ್ಲೇ ನಿಂತ್ಕೊಂಡು ನೋಡಿದ್ರು ಕಾಡ್ ಕಾಣಿಸುತ್ತೆ ಅಲ್ವಾ? ಎಸ್, ಇಲ್ಲಿ ಕೆಲವೊಂದು ಆಂಟಿಕ್ ಪೀಸ್ಗಳಿದೆ. ಇದು ಫಸ್ಟಿಗೆ ಬೆಳಗೆರೆಯವರು ಮಾಳಗಾಂವ್ಕರಿಗೆ ಪರಿಚಯ ಆದಾಗ ಅವರು ತಂದು ಕೊಟ್ಟಿರುವಂತ ಇದು. ಬಹುಶಃ ಇದು ಕೂಡ ಬೆಳಗೆರೆಯವರು ಕೊಟ್ಟಿರೋದು. ಉಳಿದಿದ್ದೆಲ್ಲ ಮಾಳಗಾಂವ್ಕರ ಒಂದು ಸಂಗ್ರಹ, ಅವ್ರ ಮನೆಯವರು ಮಾಳಗಾಂವ್ಕರ ಸಂಗ್ರಹ ಮಾಡಿರೋದು. ಓಕೆ. ಬೆಳ್ಳಿ ಚಮಚನಾ? ಬೆಳ್ಳಿ ಚಮಚ ತೋರಿಸಿ ಸರ್. ಸಾರಿ ತೋರಿಸೋದು ನೋಡಿ ಇಲ್ಲಿದೆ. ಇದು ಸ್ಯಾಂಪಲ್, ಇನ್ನೂ ಸಾಕಷ್ಟು ಚಮಚಗಳು ಇಲ್ಲಿದೆ, ಬೆಳ್ಳಿ ಚಮಚಗಳು. ನೋಡಿ ಒಂದ್ ಮುಟ್ಟಿ ನೋಡ್ತೀನಿ ಸರ್, ತಗೊಂಡೋಗಲ್ಲ. ಅಲ್ಲ, ಈ ಮನೆ ಕೊಡ್ಬೇಕ್ರೆ ಇದನ್ನು ನಿಮ್ಗೆ ಅಂದ್ರೆ ಯಾರು ತಗೋತಾರಲ್ಲ ಅವ್ರಿಗೆ ಅದನ್ನು ಕೊಡ್ತೇವೆ ನಾವು. ಇದನ್ನ ಏನು ಇಲ್ಲಿ ಏನ್ ಇದೆಯಲ್ಲ ಅದು ಎಲ್ಲದೂ ಅವ್ರು ಸ್ವತ್ತು. ಪುಸ್ತಕ ಮಾತ್ರ ನಮ್ಮ ಆಸ್ತಿ. ಪುಸ್ತಕ ಮಾತ್ರ ನಿಮ್ಮ ಆಸ್ತಿ. ಉಳಿದಿರುವ ಎಲ್ಲಾ ಐಟಮ್ಗಳನ್ನು ಕೊಡ್ತೀವಿ. ಮನೆ ಹೇಗಿದೆ ಹಾಗೆ ಇದೆಲ್ಲ ಇರುತ್ತೆ, ಖಂಡಿತ ಇರುತ್ತೆ. ಅಡಿಗೆ ಅಷ್ಟೇ. ನಮ್ಮ ಹೆಗ್ಗದೆಯವ್ರು ಬಂದ್ರೆ ಏನಾದ್ರು ಒಂದು ಕಡಿಮೆ ಆಗ್ಬೋದು. ಈಗ ಯಾರಾದ್ರೂ ಮನೆ ತಗೊಂಡ್ರೆ ಅವ್ರು ನಮಗ್ ಕೊಡ್ಬೇಕು, ನಾವಲ್ವ ಮನೆ ತೋರಿಸಿರೋದು. ಸೊ ಅವ್ರ ಕಡೆಯಿಂದ ನಾನ್ ತಗೊಂಡ್ ಹೋಗ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಂಡ್ ಹೋಗ್ತೀನಿ. ಅಲ್ಲಿವರೆಗೆ ಬೇಡ, ಅವ್ರ ಮನೆ ತಗೊಳ್ಳಿ. ಎಸ್, ಇದು ಅಡಿಗೆ ಮನೆ. ಹೌದು, ಇದು ಆವಾಗಿನ ಕಾಲದಲ್ಲೇ ತುಂಬಾ ಚೆನ್ನಾಗಿ ಒಂದು ಗಾಳಿ ಬೆಳಕಿನ ಉದ್ದೇಶದಿಂದ ಕಟ್ಟಿರುವಂತಹ ಜಾಗ ಇದು. ಎಷ್ಟು ಚೆನ್ನಾಗಿದೆ ಸರ್ ಅಲ್ವಾ? ಪೀಸ್ಫುಲ್ ಆಗಿರೋದಕ್ಕೆ, ಬಂದು ಆರಾಮಾಗಿರೋದಕ್ಕೆ ಈ ಮನೆಯನ್ನ ತಗೊಳ್ಬೇಕು ಅಂತ ನನಗೆ ಆಸೆ ಆಗ್ತಿದೆ. ಆದ್ರೆ ನಮ್ ಕೈಗೆ ಎಟ್ಟಗುತ್ತೋ ಇಲ್ಲೋ ಗೊತ್ತಿಲ್ಲ. ನರಸಿಂಹ ಅವ್ರು ಮನ್ಸು ಮಾಡಿ ಏನಾದ್ರು ಮಾಡಿದ್ರೆ ಆಗತ್ತೆ. ನಾನು ಮನ್ಸು ಮಾಡೋಕ್ಕಿಂತ ನೀವು ಮನ್ಸು ಮಾಡಿದ್ರೆ ಆಗತ್ತೆ. ಖಂಡಿತ ಅಲ್ಲ, ನಾನು ನೀವು ಮನ್ಸು ಮಾಡಿದ್ರೆ ಸಾಕಾಗೋದಿಲ್ಲ. ಕರ್ಣ ಮನ್ಸು ಮಾಡ್ಬೇಕು. ಕರ್ಣ ಅವರು ನಮ್ಗೆ ಈ ಮನೆಯನ್ನ ಶೂಟ್ ಮಾಡೋಕ್ ಕೊಟ್ಟಿರೋದೇ ನಮ್ಗೆ ದೊಡ್ಡ ವಿಚಾರ ಅಂತ ಹೇಳೋಕ್ ಇಷ್ಟಪಡ್ತೀನಿ. ನೋಡಿ, ಇಲ್ಲೊಂದು ಕಲ್ಲಿದೆ, ಈ ಕಲ್ಲನ್ನ ತೋರಿಸಿ. ಇದು ನೋಡಿ, ಇದು ಒಳ್ಳೆ ಮಸಾಲ ಇದರಲ್ಲಿ ರೆಡಿ ಮಾಡಿದ್ರು ಅಂದ್ರೆ ನೀವು ಬರೇ ಬಟ್ಟನ್ನ ಚೀಪ್ ಊಟ ಮಾಡ್ಬೇಕು, ಅಷ್ಟು ಸ್ವಾದ. ನನ್ನ ಇಲ್ಲಿ ಸ್ಟಾಫ್ಗಳು ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಒಳ್ಳೆ ಅಡಿಗೆ ಮಾಡ್ತಾರೆ. ನಾನು ಎಷ್ಟೋ ಬಾರಿ ನನ್ನ ಭಾಗ್ಯ ಈ ಮನೆಯನ್ನ ನೋಡ್ಕೊಳ್ಳಿಕ್ಕೆ ಕರ್ಣ ಅಥವಾ ಬೆಳಗೆರೆಯವರು ನನಗೆ ವಹಿಸಿದ್ದು. ನಾ ಬಂದಾಗೆಲ್ಲ ಒಳ್ಳೊಳ್ಳೆ ಅಡಿಗೆ ಮಾಡಿಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತೀನಿ. ಬೆಳಗೆರೆಯವರು ಇಲ್ಲಿ ಇದ್ದು ಪುಸ್ತಕಗಳನ್ನೆಲ್ಲ ಸಾಕಷ್ಟು ಬಾರಿ, ತುಂಬಾ ವರ್ಷಗಳ ಕಾಲ ಈ ಮನೆಯಲ್ಲಿ ಬೆಂಗಳೂರಿಂದ ಫೋನ್ ಬರ್ತಿತ್ತು ನನಗೆ ಅವ್ರ ಆಫೀಸಿಂದ. ನರಸಿಂಹ ಬಾಸ್ ಬಾಳ್ ಸಿಟ್ಟು ಮಾಡ್ತಾ ಇದ್ದಾರೆ, ಬಹುಶಃ ಇವತ್ತು ಜೋಯಿಡಾ ಕಡೆ ಬರ್ತಾರೆ ಅಂತ.
ನಾ ರೆಡಿ ಆಗಿರ್ತಿದ್ದೆ. ಇಲ್ಲಿದ್ದವ್ರಿಗೆ ಫೋನ್ ಮಾಡ್ತಿದ್ದೆ, ಸ್ವಲ್ಪ ರೇಷನ್ ಅದು ಇದೆಲ್ಲ ತಂದಿಟ್ಬಿಡಿ, ಹೆಚ್ಚಾಗಿ ಬಂದ್ರು ಬರು. ಕೆಲವು ಸರಿ ರಾತ್ರಿ 2 ಗಂಟೆಗೆ 4 ಗಂಟೆಗೆ ಗೊತ್ತೇ ಇಲ್ಲ ಎಷ್ಟೊತ್ತಿಗೆ ಅಂತ ಅವ್ರು ಇಲ್ಲಿ ಹಾಜರಾಗ್ಬಿಡ್ತಿದ್ರು. ಸಾಕಷ್ಟು ಇಲ್ಲಿ ಉಳಿದಿದ್ದಾರೆ, ಊಟ ಮಾಡಿದ್ದಾರೆ, ಬರ್ದಿದ್ದಾರೆ. ಈ ಮನೆಯನ್ನ ಬಹಳ ಇಷ್ಟಪಟ್ಟು ಅವರು ಓಡಾಡಿದ್ದಾರೆ. ಸೂಪರ್. ಇದು ನಿಮ್ ಹಿಂದ್ಗಡೆ ಇರೋದು? ಹಾ, ಇದು ಚಿಮ್ನಿ. ಇಲ್ಲಿ ಏನು ಅಕ್ಕಿ ರೊಟ್ಟಿ ಅದು ಇದೆಲ್ಲ ಮಾಡ್ತಾರೆ ಇಲ್ಲಿ, ತುಂಬಾ ಚೆನ್ನಾಗಿ ಜೋಳದ ರೊಟ್ಟಿ. ಅದು ಇಲ್ಲಿ ಬೆಂಕಿ ಹಾಕಿ ಇಲ್ಲಿ ಅದು ಹೊಗೆ ಮೇಲೆ ಹೋಗುವಂತದ್ದು. ಚಿಮಣಿಗಳೆಲ್ಲ ಇವತ್ತಿಗೂ ನೋಡಿ, ಯಾವುದೇ ಕರೆಂಟ್ ಇಲ್ಲದೆ ಅದು ಹೆಂಗ್ ವರ್ಕ್ ಆಗುತ್ತೆ ಸರ್? ಅದು ಆ ಟೆಕ್ನಾಲಜಿ, ಏನ್ ಟೆಕ್ನಾಲಜಿ ಇಟ್ಟಿರ್ಬೋದು. ಮತ್ತೆ ಬಹಳ ಕಡೆ ಈಗ ಒಂದು ಮನೆ ತಗೊಂಡ್ರೆ ಸ್ಟಾಪ್ ಏನು ಅನ್ನೋ ಸಮಸ್ಯೆ ಬರುತ್ತೆ. ಇಲ್ಲಿ ರೆಡಿ ಸ್ಟಾಪ್ ಇದ್ದಾರೆ. 10 ವರ್ಷದಿಂದ ಇದ್ದವ್ರು ಇದ್ದಾರೆ, 15 ವರ್ಷದಿಂದ ಇದ್ದವ್ರು, 22 ವರ್ಷದಿಂದ ಇದ್ದಂಥವ್ರು ಇದ್ದಾರೆ. ಎಲ್ಲದೂ ಇಲ್ಲಿ ಗೊತ್ತಿರುವಂತವ್ರೆ. ಇಲ್ಲಿ ಮ್ಯಾನೇಜರ್ ಇರುವಂತವ್ರು 22 ವರ್ಷದಿಂದ ಇರುವಂತವ್ರು. ಹಾಗಾಗಿ ಈಗ ಯಾರು ನಾನು ಖರೀದಿ ಮಾಡಿದವನಿಗೆ ಅಲ್ಲೇನಪ್ಪ ಹೊಸ ಜಾಗ, ನನಗೆ ಅದೆಲ್ಲ ನಿರ್ವಹಣೆ ಮಾಡಕ್ಕಾಗತ್ತ ಅನ್ನೋ ಯಾವ ಭಯವಿಲ್ಲ. ಹೇಗಿದೆ ಹಾಗೆ ನಾವು ವಹಿಸ್ಕೊಡುವಂಥದ್ದು. ಎಲ್ಲಕ್ಕಿಂತ ಜಾಸ್ತಿ ನೀವು ಜೊಯ್ಡಾದಲ್ಲೇ ಇರೋದಲ್ಲ. ನಾನು ಸಾಧ್ಯವಾದ ಹೆಲ್ಪ್ ಮಾಡ್ತೀನಿ. ಏನ್ ಹೆಲ್ಪ್ ಬೇಕು ಅದನ್ನೆಲ್ಲ ನೀವು ಮಾಡಿ. ನಾನು ಬಿಡಿ, ನೀವೇ ಇದ್ದೀರಲ್ಲ, ನೀವೇನು ಸುಮ್ಮನೆ ಹೌದು, ಕರೆಕ್ಟ್, ನಾವೇ ಬರ್ತೀವಿ. ಓಕೆ, ನೀವು ಹೇಳಿದ್ರಿ ಸ್ಟಾಫ್ ವಿಚಾರ ಹೇಳಿದ್ರಿ, ಇಲ್ಲೇ ಇರ್ತಾರೆ ಅಂತ. ಅವ್ರದ್ದು ಒಂದು ಕ್ವಾರ್ಟರ್ಸ್ ಇದೆ ಅಂತ ಹೇಳಿ ಗೊತ್ತಾಯ್ತಲ್ಲ, ಅದನ್ನು ಕೂಡ ಒಂದು ತೋರ್ಸೋಣ ಬನ್ನಿ. ಸ್ಟಾಫ್ ಕ್ವಾರ್ಟರ್ಸ್ ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಮಾಳ್ಗಾವ್ಕರ್ದು ಹೇಗಿತ್ತು ಅಂದ್ರೆ, ಕೇವಲ ತಾನೊಬ್ಬನೇ ಆರಾಮಾಗಿರ್ಬೇಕು ಅಂತಲ್ಲ, ಅದ್ರ ಜೊತೆ ನನ್ನ ಸ್ಟಾಫ್ ಕೂಡ ಆರಾಮಾಗಿರ್ಬೇಕು, ಅವ್ರಿಗೊಂದು ಒಳ್ಳೆ ವ್ಯವಸ್ಥೆ ಇರ್ಬೇಕು ಅನ್ನೋ ಕಾರಣಕ್ಕೆ ನೋಡಿ ಹೇಗೆ ಈ ಮನೆಯನ್ನ ಕಲ್ಲಿನ ಮೂಲಕ ಕಟ್ಟಿದಾರೋ ಹಾಗೆ ಈ ಸ್ಟಾಫ್ ಮನೆಗಳನ್ನು ಅದೇ ತರ ಕಟ್ಟಿದ್ದಾರೆ. ಅವರೆಲ್ಲ ಇದರಲ್ಲೇ ಇರ್ತಾರೆ. ಇಲ್ಲ ಅಂದ್ರೆ ಈಗ ಕೆಲವು ಜನ ಬೆಳಿಗ್ಗೆ ಬರ್ತಾರೆ, ಸಂಜೆ ಹೋಗ್ತಾರೆ. ಒಂದಿಬ್ರು ಇಲ್ಲೇ ಕಾಯಿ ಮೂಳಿ ಅಂತ. ಇದು ನೋಡಿ, ನಾನು ಹೇಳಿದ್ನಲ್ಲ ಮಾವಿನಣ್ಣೆ ಎಷ್ಟು ವೆರೈಟಿ ಇದೆ ಗೊತ್ತಿಲ್ಲ. ಮಾವಿನ ಸೀಸನ್ ಅಲ್ಲಿ ನನಗಂತೂ ಇವ್ರು ತೆಗೆದು ಕೊಡ್ತಾರೆ. ನಾನಂತೂ ತಿಂದು ಸುಸ್ತಾಗ್ತೀನಿ, ಅಷ್ಟು ಮಾವಿನ ಗಿಡಗಳಿದಾವೆ. ತೆಂಗಿನ ಇದಿದೆ. ನೀವು ನೆನಪು ಮಾಡಿದ್ರಲ್ಲ, ಹಿಂದಿನ ಸಲ ಬಂದಾಗ ಎಳ್ನೀರು ಕೊಟ್ಟಿದ್ರಿ ನೀವು, ಖಂಡಿತ. ಆಮೇಲೆ ನಮ್ಮ ಮ್ಯಾನೇಜರ್ ಬರ್ತಾರೆ, ಅವ್ರು ಕೊಯ್ಸಿ ಕೊಡ್ತಾರೆ, ನಿಮ್ಗೆ ಎಳ್ನೀರು ಕೊಡಿಸ್ತೀನಿ. ಇಲ್ಲೆಲ್ಲ ತೆಂಗಿನ ಗಿಡಗಳಿದಾವೆ. ಮತ್ತೆ ಜಾಗನೂ ಬಂತು. ಎಲ್ಲದು 6 ಎಕರೆ ಜಾಗ, 6.25 ಎಕರೆ ಜಾಗ. ಇದು ತುಂಬಾ ದೊಡ್ಡ ಜಾಗ. ಎಲ್ಲಾ ಫೆಸಿಲಿಟೀಸ್ ಗಳಿದೆ, ಎಲ್ಲವೂ ಕೂಡ ಇಲ್ಲಿದೆ. ಈಗ ಆಗ್ಬೇಕಾಗಿರೋದು, ಯಾರಿಗಾದ್ರೂ ಸಾಹಿತ್ಯ ಅಭಿಮಾನಿಗಳಿದ್ರೆ ಇನ್ನೂ ಒಳ್ಳೇದು, ತುಂಬಾ ಒಳ್ಳೇದು. ಒಂದು ಸರ್ಟೈನ್ ಟೈಮ್ ಆದ್ಮೇಲೆ ನಾನು ಕಾಡಿನ ಪ್ರಕೃತಿಯ ಮಡಿಲಲ್ಲಿ ಜೊತೆಗೆ ಎಲ್ಲ ಗೊಂದಲಗಳನ್ನ ಬಿಟ್ಟು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಈ ಮನೆಯನ್ನ ಪರ್ಚೇಸ್ ಮಾಡಬಹುದು. ಎಸ್, ಮುಂದುಗಡೆಯಿಂದ ನೋಡಿದ್ರೆ ಅಂಥದ್ದೇನು ಅನ್ಸಲ್ಲ ಸರ್. ಒಳಗಡೆ ಹೋದ್ರೆ ಅದು ಏನ್ ಸರ್, ಸ್ವರ್ಗ ತರ ಇದೆ. ಒಮ್ಮೆ ಆ ಕಡೆನೆ ಹೋಗಿ ಬರೋಣ ಬನ್ನಿ, ಅಲ್ಲಿ ಒಂದ್ ಸ್ವಲ್ಪ ಮಾತಾಡೋದಿದೆ ಸರ್. ಮನೆ ಮುಂದ್ಗಡೆ ಬಂದ್ರೆ ಸರ್ ತುಳಸಿ ಕಟ್ಟೆ ಕೂಡ ಇದೆ. ಖಂಡಿತ ಹೌದು. ಅದು ಒಂದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮನೆ ಮುಂದೆ ಇರುವಂತ ಒಂದು ವಿಶೇಷ. ಹೌದು ಹೌದು ಸರ್. ಅಲ್ಲಿ ಒಂದೆರಡು ಏನೋ ಕಾಣಿಸ್ತಿದೆ, ಅದೇನು ಸರ್? ಹೌದು, ಅದು ರಿಸೆಪ್ಷನ್. ಮತ್ತೆ ಆ ಕಡೆ ಒಂದು ಸೆಕ್ಯೂರಿಟಿ ರೂಮ್ ಇದೆ. ಈ ಕಡೆ ಸುಮಾರು ಒಂದು 20-30 ಸಾವಿರ ಲೀಟರ್ ನೀರಿನ ಟಾಕಿ ಇದೆ. ಮತ್ತೆ ಇಲ್ಲಿ ನೀರಿನ ವ್ಯವಸ್ಥೆನೂ ನಿಮ್ಗೆ ಹೇಳ್ಬಿಡ್ಬೇಕು ನಾನು. ತುಂಬಾ ದೊಡ್ಡದಾದಂತ ಓಪನ್ ವೆಲ್ ಇದೆ. ವರ್ಷ ಪೂರ್ತಿ ಎಷ್ಟು ನೀರು ಖಾಲಿ ಮಾಡಿದ್ರು ತೆಗೆದ್ರು ಅದು ಖರ್ಚಾಗದೆ ಇರುವ ಹಾಗಿದೆ. ಜೊತೆಲಿ ಬೋರ್ವೆಲ್ ಇದೆ. ಅದಕ್ಕೆ ಯಾವುದೂ ಕೊರತೆಗಳೇನಿಲ್ಲ. ಇನ್ನೊಂದು, ಈ ಜಾಗದ ವಿಶೇಷ ಏನು ಅಂತ ಹೇಳ್ಬಿಡ್ತೀನಿ. ಒಂದು, ಇಲ್ಲಿಂದ ಬೆಳಗಾವಿ ಏರ್ಪೋರ್ಟ್ ತುಂಬಾ ಹತ್ರ ಬರುತ್ತೆ. ಒಂದು 50 ಕಿಲೋಮೀಟರ್ ಬೆಳಗಾವಿ ಏರ್ಪೋರ್ಟ್ ಬರುವಂತದ್ದು. ಒಂದು ಲೋಂಡಾ ರೈಲ್ವೆ ಜಂಕ್ಷನ್ ಬರೀ 20 ಕಿಲೋಮೀಟರ್ ಸಿಗುತ್ತೆ. ಅಷ್ಟು ಹತ್ರ ಇದೆಯಾ? ಇಲ್ಲಿಂದ ನ್ಯಾಷನಲ್ ಹೈವೇ, ಗೋವಾ ನ್ಯಾಷನಲ್ ಹೈವೇ ಏನಿದೆಯಲ್ಲ, NH4 ಇರ್ಬೇಕು ಅದು. ಅದು ಬರೀ ಇಲ್ಲಿಂದ 6 ಕಿಲೋಮೀಟರ್ ಇದೆ. ಎಲ್ಲಾ ದೃಷ್ಟಿಯಿಂದ ಅನ್ಕೋ. ಅದನ್ನೆಲ್ಲ ನೋಡಿ ರವಿ ಬೆಳಗೆರೆ ಅವರು ಕೊನೆ ಕಾಲದಲ್ಲಿ ತಾನು ಇಲ್ಲೇ ಇರ್ಬೇಕು ಅಂತ ತಗೊಂಡಿದ್ದಾಗಿತ್ತು. ರವಿ ಬೆಳಗೆರೆ ಅವರು ವಿಶ್ರಾಂತಿಗೆ, ಪುಸ್ತಕಗಳನ್ನು ಬರೆಯೋದಕ್ಕೆ, ಮತ್ತೆ ನಾನು ಗೊತ್ತಿರೋ ಹಂಗೆ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ಜೊಯ್ಡಾದಲ್ಲಿ ಕುತ್ಕೊಂಡು ಯಾವ್ದೋ ಒಂದು ಕೃತಿ ಬರಿತಾ ಇದ್ದೀನಿ ಅಂತ, ಒಂದು ಟೇಬಲ್ ಇಟ್ಕೊಂಡು. ಇಲ್ಲೇ ಎಲ್ಲೋ ಸರೌಂಡಿಂಗ್ ಇರಬಹುದು ಅಂತ ನಾನು ಅನ್ಕೊಂಡೆ. ಸೊ ಇದೆಲ್ಲ ಮಾಡೋದಕ್ಕೆ ಈ ಒಂದು ಪ್ಲೇಸ್ ಸೂಕ್ತ ಅಂತ ಅವ್ರಿಗೆ ಅನ್ನಿಸ್ತೇನೋ. ಜೊತೆಗೆ ಮನೋಹರ್ ಮಾಳಗಾಂವ್ಕರ್ ಇದ್ದ ಮನೆ, ಅವರೊಬ್ರು ಸಾಹಿತಿಯಾಗಿ, ದೇಶ ಕಂಡ ಅಪ್ರತಿಮ ವ್ಯಕ್ತಿಯಾಗಿ, ಮತ್ತೆ ಸೈನಿಕರಾಗಿ, ಮತ್ತೆ ಅತ್ಯಂತ ಹಿರಿಯರು ಕೂಡ. ಆಮೇಲೆ ಅವರು ಬದುಕಿರುವ ರೀತಿನೇ, ಅವ್ರ ಗಂಡ ಹೆಂಡತಿ ಪ್ರೀತಿನೇ ಒಂಥರ ಡಿಫ್ರೆಂಟ್ ಅಂತ ಹೇಳ್ತಿದ್ರು. ಆ ಪ್ರೀತಿ ಬಗ್ಗೆ ಒಂಚೂರು ಹೇಳಿ ಸರ್, ಚೂರೇ ಚೂರು. ನಿಮಗ್ ಗೊತ್ತು, ನಿಮಗ್ ಬಹಳ ಚೆನ್ನಾಗಿ ಗೊತ್ತು. ಮನೋಹರ್ ಮಾಳಗಾಂವ್ಕರ್ ಮತ್ತೆ ಅವ್ರ ಮನೆಯವರ ಹೆಸರು ಮನೋರಮ ಅಂತ. ಎಷ್ಟು ಪ್ರೀತಿಯಿಂದ ಇರ್ತಿದ್ರಂದ್ರೆ, ನಾನು ಇಲ್ಲಿ ನಾರಾಯಣ ಅಂತ ಒಬ್ರು ಕೆಲಸವ್ರು ಅವ್ರ ಹತ್ರ ಕೇಳ್ತಾ ಇರ್ತಿದ್ದೆ, ಹೆಂಗಿರ್ತ. ನನಗೊಂದು ಕ್ಯೂರಿಯಾಸಿಟಿ. ಕರೆಕ್ಟ್. ಅವರು ಇಡೀ ಮನೆಯಲ್ಲಿ ಅವ್ರು ಇಬ್ಬರೇ ಇರೋದು. ಏನೇ ಇದ್ರು
ಲೇಬರ್ ಕ್ವಾರ್ಟರ್ಸ್ ನಲ್ಲಿ ಕೆಲಸ ರೂಮಲ್ಲಿ ಅವ್ರು ಇರ್ಬೇಕು, ಇವ್ರು ಕರೆದಾಗ ಮಾತ್ರ ಬರ್ಬೇಕು. ಓಕೆ. ಗಂಡ ಟೈಪ್ ಮಾಡ್ತಾ ಇದ್ರೆ ಅಥವಾ ಬರಿತಾ ಇದ್ರೆ ಹೆಂಡತಿ ಕೆಳಗಡೆ ಕುತ್ಕೊಂಡು ಆ ಚಿತ್ರ ಬಿಡಿಸ್ತಾ ಅವ್ರ ಚಿತ್ರ ಬಿಡಿಸ್ತಾ ಇರೋದು. ನೀವು ಮನೇಲಿ ಕೆಲವೊಂದಷ್ಟು ಚಿತ್ರ ಅವರು ಬಿಡಿಸಿರೋದನ್ನ ನೋಡ್ಬೋದು. ಅಷ್ಟು ಒಂದು ಅನ್ಯೋನ್ಯತೆ ಅವರಲ್ಲಿತ್ತು. ಸುಮ್ಮನೆ ತಮಾಷೆ ಮಾಡ್ಕೊಂಡು ಓಡಾಡ್ಕೊಂಡು ಹಾಡು ಹೇಳ್ಕೊಂಡು ಎಲ್ಲ ಮನೋಹರ ಮಾಡ್ಕೋರು ಮತ್ತೆ ಇವ್ರು ಇರ್ತಿದ್ರಂತೆ. ಬೆಳಗೆರೆನೂ ಅಷ್ಟೇ, ಇಡೀ ಮನೆಯನ್ನ ಒಂಥರ ಮಳೆ ಬಂದ್ರಂತೂ ಬೆಳಗೆರೆ ಹುಚ್ಚಾಗಿ ಬಿಡ್ತಿದ್ರು. ಹೋಗಿ ಮಳೆಯಲ್ಲಿ ಒದ್ದೆ ಆಗೋದು, ಓಡಾಡೋದು, ಚೀರಾಡೋದು, ಒಂಥರ ಅವರಿಗೆ ಒಂದು ಹೊಸ ಎನರ್ಜಿ ಬಂದ್ಬಿಡ್ತಿತ್ತು. ಮತ್ತೆ ಬಂದು ಸ್ನಾನ ಮಾಡಿ ಪುಸ್ತಕ ಬರೆಯೋ ಕೂತ್ರು ಮತ್ತೆ ಮುಗ್ದೋಯ್ತು. ವಾ ವಾ ವಾ, ನಿಜಕ್ಕೂ ನನಗಂತೂ ಖುಷಿ ಆಯ್ತು ಸರ್. ಸುಮ್ಮನೆ ಹೋಗ್ತಿರುವಂತ ವ್ಯಕ್ತಿ ನಾನು ಇವತ್ತು ಈ ಮನೆಯನ್ನ ಸೇಲ್ ಮಾಡ್ತಿದ್ದಾರೆ, ಇದು ಮಾರಾಟಕ್ಕಿದೆ ಅಂತ ಗೊತ್ತಾಗಿ ಸೊ ನಿಮ್ಮ ಹತ್ರ ಮಾತಾಡಿದ ನಂತರ ನಾನು ಇಲ್ಲಿಗೆ ಬಂದಿರುವಂತದ್ದು. ನಾನು ಇಲ್ಲಿಗೆ ಬಂದಾಗ ನೀವು ಒಂಥರ ಖುಷಿಯಿಂದ ಒಪ್ಕೊಂಡ್ರಿ. ಬಹುಶಃ ಕರುಣಾ ಅವರು ನಮಗೆ ಕೇಳಿದಾಗ ಆಯ್ತು ತಿಳಿಸ್ಬಹುದು ನೀವು ಅಂತಾನು ಕೂಡ ಹೇಳಿದ್ರು. ಇಂಥ ಮನೆಯನ್ನ ತಿಳಿಸುವಂತ ಸೌಭಾಗ್ಯ ಸಿಕ್ಕಿರೋದು ನಿಜಕ್ಕೂ ನಮಗೆ, ಅದು ಫಾರ್ ದಿ ಫಸ್ಟ್ ಟೈಮ್ ಡಿಜಿಟಲ್ ಅಲ್ಲಿ ಟೆಲಿವಿಷನ್ ಹಿಸ್ಟ್ರಿಲೇ ಇದು ಎಲ್ಲೂ ಕೂಡ ಡಿಸ್ಪ್ಲೇ ಆಗಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾವು ಇದನ್ನ ಕೊಟ್ಟಿರುವಂತದ್ದು. ಸೊ ಯಾರಿಗಾದ್ರೂ ಇಂತಹ ಮನೆ ಅಂದ್ರೆ ಇದು ಎಷ್ಟು ಕೋಟಿ ಬೆಲೆ ಬಾಳತ್ತಂತ ನನಗೂ ಕೂಡ ಗೊತ್ತಿಲ್ಲ, ಯಾಕಂದ್ರೆ ಒಂದೊಂದು ಕಲ್ಲು ಕೂಡ ಅದು ಏನೋ ಒಂದು ಇತಿಹಾಸವನ್ನ ಸಾರುತ್ತೆ. ಆಮೇಲೆ ಬ್ರಿಟಿಷ್ ಕಾಲದಲ್ಲಿ 2ನೇ ಮಹಾಯುದ್ಧದಲ್ಲಿ ಭಾಗವಹಿಸಿರುವಂತ ಒಬ್ಬ ವ್ಯಕ್ತಿ ಸೇನಾನಿ ಈ ಮನೆಯನ್ನ ಕಟ್ಟಿರೋದ್ರಿಂದ ಅದಕ್ಕಿರುವಂತ ಹಿಸ್ಟ್ರಿನೇ ಬೇರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ಈ ಮನೆ ಯಾರಿಗಾದ್ರೂ ಪರ್ಚೇಸ್ ಮಾಡಬಹುದು ಅನ್ನುವ ಅನಿಸಿಕೆ ಇದ್ರೆ ನೇರವಾಗಿ ನರಸಿಂಹ ಭಟ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ನಿಮ್ಮ ನಂಬರ್ ಅನ್ನ ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ ಸರ್. ಆಮೇಲೆ ಅದು ಪ್ರಾರಂಭದಲ್ಲೂ ನಾವು ಹೇಳಿದ್ವಿ, ಯಾರ್ಯಾರು ಸುಮ್ಮನೆ ಕಾಂಟ್ಯಾಕ್ಟ್ ಮಾಡಬೇಡಿ, ದಯವಿಟ್ಟು ತೊಂದರೆ ಮಾಡಬೇಡಿ. ನನಗಿದು ಬೇಕು, ನಾನು ಕೊಂಡ್ಕೋಬಹುದು, ನನಗಿದು ಒಳ್ಳೆಯ ಪ್ಲೇಸು ಅನ್ನೋರ್ಗೆ ಇದು ಸೂಕ್ತವಾದಂತಹ ಒಂದು ಮನೆ ಅನ್ನೋದು. ಬಂಗ್ಲೆ ಅಂತಾನೆ ಕರಿಬಹುದು, ಇದು ಮನೆ ಅರಮನೆ ಇದು. ಎಸ್, ಒಂದು ಮಿನಿ ಅರಮನೆ ಇದ್ದ ಹಂಗೆ. ಸೊ ಹಂಗಾಗಿ ಸೊ ನಾವಿಲ್ಲಿ ಬಂದಾಗ ನಮ್ಗೆ ಒಳ್ಳೆ ಮಾಹಿತಿಯನ್ನ ಕೊಟ್ರಿ ಸರ್. ಇನ್ನೊಂದು ನನ್ನ ರಿಕ್ವೆಸ್ಟ್ ಅಷ್ಟೇ, ಆತರ ಏನಾದ್ರು ನೀವು ನನಗೆ ನೆಟ್ವರ್ಕ್ ಬರೋದಿಲ್ಲ, ನೀವು ಜಸ್ಟ್ ವಾಟ್ಸಪ್ ಮಾಡಿ ನಿಮ್ಮ ವಾಯ್ಸ್ ಮೆಸೇಜ್ ಅಥವಾ ಒಂದು ಟೈಪ್ ಮಾಡಿ ಕಳಿಸಿ. ನಿಮ್ಮನ್ನ ಏನ್ ಇಂಟ್ರೆಸ್ಟ್ ಇದೆ ಏನು ಅಂದ್ರೆ ನಾನು ಆಮೇಲೆ ಆ ಕ್ಷಣದಲ್ಲಿ ಆಗಿಲ್ಲ ಅಂದ್ರೆ ಕೊನೆಗೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತೀನಿ, ಮಾಡಿ ವಿವರಣೆಯನ್ನ ಕೊಡ್ತೀನಿ. ಆದ್ರೆ ಒಂದು ಸುಮ್ಮನೆ ಇದ್ರಲ್ಲಿ ಬಂತು ವಾವ್ ಅಂತೇಳಿ ನಾವು ಎಲ್ಲರೂ ನಾವು ಖರೀದಿ ಮಾಡ್ತೀವಿ ಅಂತ ನೋಡಕ್ ಬಂದ್ರೆ ನಾವು ಖಂಡಿತ ಇಲ್ಲಿ ಯಾರನ್ನೂ ಬಿಡೋದಿಲ್ಲ. ಯಾಕಂದ್ರೆ ಕರ್ಣ ಪರ್ಮಿಷನ್ ಅದಕ್ಕೆ ಬೇಕೇ ಬೇಕು. ಜೊತೆಯಲ್ಲಿ ಅವ್ರಿಗೆ ಆಸಕ್ತಿ ಇರಬೇಕು, ಅವ್ರು ತಗೊಳಕ್ ಶಕ್ತಿ ಇರಬೇಕು. ಯಾಕಂದ್ರೆ ಈ ತರದ್ದು ಬಂದಾಗ ಸುಮ್ಮನೆ ಕಿರಿಕಿರಿ ಮಾಡೋರು ತುಂಬಾ ಇರ್ತಾರೆ. ನಾನು ದಯಮಾಡಿ ಹಾಗಾಗಿ ಅವ್ರು ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ ಮನೆ. ನಿಮ್ಗೆ ಹೇಗಿದ್ರು ತಗೊಳ್ದೇ ಇದ್ದವರಿಗೂ ನೀವು ಒಂದು ದರ್ಶನ ಕೊಟ್ಟಿದ್ದೀರಿ, ಅದಂತೂ ಆಗಿದೆ. ತಗೊಳ್ಳೋರಿಗೆ ಒಳಗಡೆ ನಾವು ದರ್ಶನ ಕೊಡ್ತೀವಿ ಅಂತ ಹೇಳ್ತೀನಿ. ಖಂಡಿತ ಒಮ್ಮೆ ಅವರೇ ಬಂದು ಇಲ್ಲಿ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ, ಖಂಡಿತ ತೋರಿಸ್ತೀವಿ, ಆ ಫೀಲ್ ಆಗುತ್ತೆ ಸರ್. ನಿಮ್ಗೆ ನಮ್ಮ ಎಲ್ಲಾ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸೊ ಜೊಯ್ಡಾಗಿ ಇವತ್ತು ನಾನು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಇಂತಹ ಒಂದು ಅರಮನೆಯನ್ನ ನಾನಂತೂ ಇನ್ ಲೈಫಲ್ಲಿ ಮತ್ತೆ ನಾನು ಇಲ್ಲಿಗೆ ಬಂದದನ್ನು ತೋರ್ಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾರಾದ್ರೂ ನಮ್ಮವರೇ ತಗೊಂಡದಿದ್ರೆ ಖಂಡಿತವಾಗಿ ಅವರ ಗೃಹ ಪ್ರವೇಶ ಇದ್ರೆ ಖಂಡಿತ ನಾನೇ ಬಂದು ಒಂದು ವಿಡಿಯೋ ಮಾಡ್ಕೊಡ್ತೀನಿ. ನನ್ನನ್ನು ಕರೆಸಿದ್ರೆ ಖಂಡಿತ ನಾನು ಇಲ್ಲಿಗೆ ಬಂದು ಆ ವಿಡಿಯೋನ ಮಾಡ್ತೀನಿ. ಮತ್ತು ನಾನು ಅತ್ಯಂತ ಖುಷಿಯಿಂದ ಹೆಮ್ಮೆ ಪಡ್ತೀನಿ. ಆಮೇಲೆ ನಾನು ತುಂಬ ಸಂತೋಷಭರಿತನಾಗ್ತೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಇಂಟ್ರೆಸ್ಟೆಡ್ ಪೀಪಲ್ ಇದ್ದರೆ ಅವರಿಗೆ ಈ ವಿಡಿಯೋನ ತಲುಪಿಸುವ ಸಹಾಯ ನೀವು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.